ಮಹಂತೇಶ್ ಪಾಟೀಲ್ ಗುರುಗಳಿಂದ ವಚನಗಳನ್ನು ನಡೆಸಿಕೊಡ್ಬೇಕಾಗಿ ಆಗ್ತದೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡಾದ್ವೈತ ಬೋಧಾಯ ಖಂಡಮಾಯ ಸಂಗವರ್ಜಿತ ಅದ್ವಯಾನಂದ ರೂಪಾಯ ಶ್ರೀಪಾಲಾಕ್ಷಂ ಭಜಾಮ್ಯಹಂ. ಶ್ರೀಪ್ರಿಯ ಪರಮೇಶ್ವರ ಸದ್ಗುರುಗಳಾದ ಶ್ರೀ ಶ್ರೀ ಪಂಡಿತ್ ಪೀತಾಂಬರ್ಜಿಯವರ ಚರಣಾರವನ್ನು ನಮಸ್ಕರಿಸುತ್ತಾ ಹಾಗೂ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥ ಸ್ವಾಮಿ ನಿಶ್ಚಲದಾಸಿಯವರ ಚರಣಾರವನ್ನು ನಮಸ್ಕರಿಸುತ್ತಾ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಚಕ್ರಸ್ವ ಅಪ್ಪಾಜಿಯವರ ಚರಣಾರವನ್ನು ನಮಸ್ಕರಿಸುತ್ತಾ ಪುಣ್ಯಾತ್ಮರೇ, ಆಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಆಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಒಡೆಯಂ ಕೊಡಲ ತೂರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯಂ ಕೊಡಲ ತೂರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಾದಾನಿ ಕೂಡಲ ಸಂಗಮ, ಒಡೆಯ ಮಾದಾನಿ ಕೂಡಲ ಸಂಗಮ, ದೇವರಿಗೆ ಜರಗೊಡ್ಡಿ ಬೇಡುವೆ, ಆಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಆಡುವೆ ಬೇಡುವೆ, ಆಡುವೆ ಬೇಡುವೆ. ಎಲ್ಲರಿಗೂ ಶರಣಾರ್ಥಿ. ಇದುವರೆಗೆ ಸುಂದರವಾಗಿ ವಚನಗಾಯನವನ್ನು ನಡೆಸಿಕೊಟ್ಟ ಸದ್ಗುರು ಶ್ರೀ ಮಹಂತೇಶ್ ಪಾಟೀಲ್ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಪ್ರಕಾಶ್ ಕಂಬಿ ಗುರುಗಳು, ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳು ಶ್ರೀ ಸಿದ್ಧಾಂತ ಶಿಖಾಮಣಿಯ ವೇದಘೋಷವನ್ನು ನಡೆಸಿಕೊಡ್ಬೇಕಾಗಿದೆ. ಅವಕಾಶ ಇಷ್ಟಪಟ್ಟು ಪ್ರಕಾಶ್ ಕಂಬಿ ಗುರುಗಳು. ಓಂ ಶ್ರೀ ಸದ್ಗುರು ನಮಃ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದತು, ಸಿದ್ಧಾಂತ ಶಿಖಾಮಣಿ ಪ್ರಥಮ ಪರಿಚ್ಛೇದಃ, ಶಿವಸ್ತುತಿಃ ಶಕ್ತಿಸ್ತುತಿಶ್ಚ, ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ, ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವಂ. ಯಸ್ಯೋರ್ಮಿ ಬುದ್ಬುಧಾಪಾತಃ ಷಟ್ತ್ರಿಂಶತತ್ವ ಸಂಚಯಃ ನಿರ್ಮಲಂ
निराशेषम् तत्त्वोन्मेषविधायिनीम् निष्कलङ्कस्वभावाय नमः शान्ताय शम्भवे स्वेच्छाविग्रहयुक्ताय स्वेच्छावर्तनवर्तिने स्वेच्छाकृतत्रिलोकाय नमः शान्ताय नमस्तांहाय शम्भवे यत्र विश्राम्यते शत्रुम् स्वाभाविकमनुत्तमम् नमस्तस्मै महेशाय महादेवाय शूलिने यामां सर्वलोकानां प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवाम् यया महेश्वरः शम्भुर्नामरूपादिसंयुतः तस्यै मायास्वरूपायै नमः परमशक्तये शिवाध्यादिसमुत्पन्नं शान्त्यतीतपरोत्तरां मातरं तां समस्तानां वन्दे शिवकरे शिवाम् इच्छा ज्ञानादिरूपेण या शम्भुर्विश्वभाविनी वन्दे तां परमानन्द प्रबोधलहरीं शिवाम् अमृतार्थं प्रपन्नानां यासु विद्याप्रदायिनीम् अहर्निशमहं वन्दे तामीशानमनोरमाम् इति शिवस्तुति शक्तिस्तुति परिसमाप्तम् ॐ शान्ति शान्ति शान्तिः हरः ತುಂಬಾ ಧನ್ಯವಾದಗಳು. ಸ್ತೋತ್ರಬ್ರಹ್ಮ ಸದ್ಗುರು ಶ್ರೀ ಪ್ರಕಾಶ್ ಕತ್ತಿ ಗುರುಗಳು ಇದುವರೆಗೆ ವೇದಘೋಷವನ್ನು ಸುಂದರವಾಗಿ ನಡೆಸಿಕೊಟ್ಟರು. ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಸ್ಥ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಶ್ರೀ ವಿಚಾರಸಾಗರ ಗ್ರಂಥದಲ್ಲಿ ಬರುವ ಬೆಳಗನೇ ತರಂಗದ 241ನೇ ವಿಷಯಾಂಕದಲ್ಲಿ ಬರುವ ಈ ಒಂದು ಅಸಂಗದ ಅನುಭವ ಅಸಂಗದ ವಿಷಯವಾಗಿ ನಿನ್ನೆ ತಿಳಿಸಿಕೊಟ್ಟು ಇವತ್ತು ಅಕ್ರಿಯಾದ ಬಗ್ಗೆ ವಿವರಣೆ ಕೊಡ್ತೀನಿ ಅಂತ ತಿಳಿಸಿದ್ರು. ಅಂತಹ ಒಂದು ಜ್ಞಾನವನ್ನು ನಮಗೆಲ್ಲ ನೀಡಬೇಕಾಗಿ ಗುರುಗಳಲ್ಲಿ ಪ್ರಾರ್ಥನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ನಮ್ಮ ಮಾಂತೇಶ್ ಗುರುಗಳದಿರೆ ಇನ್ನು ಕೆಲಸ ಇರ್ತವೆ. ಇವತ್ತು ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ರಥೋತ್ಸವ ಉಳವಿ ಕ್ಷೇತ್ರದಲ್ಲಿ 3ನೇ ತಾರೀಕು ಫೆಬ್ರವರಿ. ಏನ್ರಿ ಮೊನ್ನೆ ಮತ್ತು 3ನೇ ತಾರೀಕು ಹಾಕ್ಯಾರಲ್ರಿ ಡೇಟ್. ಅದೇನ್ ಏನೋ ಇವತ್ತದಲ್ರಿ ಅದು ಪಾಂಪ್ಲೆಂಟ್ ಬಂದು ಅದಕ್ಕೆ ಅನ್ಲಕತ್ತ.
ಏನು ವಚನ ಓದ್ತೀರೇನು ಇವರು ಮಲ್ಲಪ್ಪ ಹುಲ್ಲೂರು ಗುರುಗಳು? ಒಂದು ವಚನ ಚಿಂತನ ಮಾಡಿ. ಸಾಂಬ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೋತ್ರಿಯ ಪರಮನಿಷ್ಠ ಸದ್ಭಾವಂತ ಪಂಡಿತ ಪೀತಾಂಬರ ಮಹಾರಾಜ್ ಅವರು ಹಾಗೂ ಸಾಧು ನಿಶ್ಚಲ್ ದಾಸ್ ಮಹಾರಾಜ್ ಅವರು ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ ಶುದ್ಧ ಬ್ರಹ್ಮಜ್ಞಾನ ಜ್ಞಾನದ ಅಧ್ಯಕ್ಷರಾದಂತಹ ಶರಣಬಸವ ಅಪ್ಪಾಜಿಯವರಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ ಜಗದ್ಯೋತಿ ಬಸವೇಶ್ವರಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ ಇವತ್ತಿನ ಬೆಳಗಿನ ಪ್ರಾರ್ಥಿಸುತ್ತಿರುವಂತ ಎಲ್ಲ ಗುರುಗಳಿಗೆ ಗುರುಮಾತೆಗೂ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ ಇವತ್ತಿನ ದಿವಸ ಬಸವಗೀತೆ ಸತ್ಯ ಸಂವಾದದ ಈ ಪುಸ್ತಕವನ್ನು ಬರೆದವರು ಬಸವರಾಜ ಸ್ವಾಮಿಗಳು ರಾಯಚೂರು ಇವರಿಂದ ರಚಿತವಾಗಿದೆ. ಆ ವಿಷಯ ಒಂದು ವಚನ 25ನೇ ವಚನ. ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ, ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವ ದಯ್ಯ, ಚಂದ್ರ ಕುಂದೇ ಕುಂದುವ ದಯ್ಯ, ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವ ದಯ್ಯ, ಚಂದ್ರಂಗೆ ರಾವು ಅಡ್ಡ ಬಂದಲ್ಲಿ ಅಂಬುದಿ ಕೊಪ್ಪಿಟ್ಟಿದ್ದೆ ಅಯ್ಯ, ಅಂಬುದಿ ಕೊಪ್ಪಿಟ್ಟಿದ್ದೆ ಅಯ್ಯ, ಚಂದ್ರಂಗೆ ರಾವು ಅಡ್ಡ ಬಂದಲ್ಲಿ ಅಂಬುದಿ ಕೊಪ್ಪಿಟ್ಟಿದ್ದಯ್ಯ, ಮುನಿ ಪೋಷಣ ಕೊಂಬಲ್ಲಿ ಅಂಬುದಿಯ ಮುನಿ ಅಪೋಷಣವ ಕೊಂಬಲ್ಲಿ, ಚಂದ್ರಮಾನ ಅಡ್ಡ ಬಂದರೆ ಚಂದ್ರಮಾನೆ ಅಡ್ಡ ಬಂದರೆ ಆರಿಗಾರು ಇಲ್ಲ, ಆರಿಗಾರು ಇಲ್ಲ, ಕೆಟ್ಟವರಿಗೆ ಕೈ ಇಲ್ಲ, ಕೆಟ್ಟವರಿಗೆ ಕೈ ಇಲ್ಲ, ಜಗದ ನಟ್ಟ ನೀನೆ ಅಯ್ಯ, ಕೂಡಲ ಸಂಗಮ ದೇವ, ಜಗದ ನಂಟ ನೀನೆ ಅಯ್ಯ, ಕೂಡಲ ಸಂಗಮ ದೇವ, ದೇವ, ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ, ವೀರಬಲ್ಲಾಳ ಈ ವಚನದ ಬಸವಣ್ಣದಾನ. ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ, ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ ಎಂದು ತಾವು ದಾಖಲಿಸಿದ ವಚನದ ಸೂತ್ರವನ್ನು ವಿವರಿಸಿ ಹೇಳಿ ಬಸವರಸ ಹೇಳ್ತಾರ. ಚಂದ್ರನಿಗೂ ಸಮುದ್ರಕ್ಕೂ ಅವಿನಾಭಾವ ಸಂಬಂಧ. ಚಂದ್ರ ಕೃಶವಾದಂತೆಲ್ಲ ಸಮುದ್ರವು ಕೃಶವಾಗುವುದು. ಚಂದ್ರ ಬೆಳೆಯುತ್ತಾ ಬೆಳೆಯುತ್ತಾ ಪೂರ್ಣ ಚಂದ್ರನಾದಾಗ, ಚಂದ್ರ ಬೆಳೆಯುತ್ತಾ ಬೆಳೆಯುತ್ತಾ ಪೂರ್ಣ ಚಂದ್ರನಾದಾಗ ಸಮುದ್ರ ಚಂದ್ರನನ್ನು ಅಪ್ಪಿಕೊಳ್ಳಲು
ಜಂಗಮವಾದ, ಅಂಗದಲ್ಲಿಯೇ ಜಂಗಮವಾದ ಅರಿವಿನ ಸಂಗಯ್ಯನ ನಂಟು ಹಾಗಲ್ಲ. ಕೂಡದ ಅಗಲದ ಕೂಟದ ನಂಟನು ಆತ. ಕೂಡದ ಅಗಲದ ಕೂಟದ ನಂಟನು ಆತ. ಅಂಗದೊಂದಿಗೆ ಬಂದು ಅಂಗದಲ್ಲಿಯ ಸಂಗಮವಾಗಿ ಅಂಗದಲ್ಲಿಯ ನಂಟವನ್ನು ಮಾಡಿಕೊಂಡವನು ಆತ. ಅಂಗವನ್ನು ಆವರಿಸಿದ ಮನವನ್ನು ಪತಿಯನ್ನಾಗಿಸಿಕೊಂಡು ಆ ಮನಕ್ಕೆ ಪತಿಯಾದವನು ಆತ. ಸತಿ ಸತ್ತರೆ ಸತಿಯೊಂದಿಗೆ ಸಹಗಮನವಾಗಿ ಬಯಲಲ್ಲಿ ಬಯಲಾಗುವ ನಿಜ ನಂಟನು ಆತ. ಅಂಗ ಮತ್ತು ಮನ ಆತನೊಂದಿಗೆ ಕೂಡಿದರೆ ಆತ ಇವರಿಬ್ಬರನ್ನು ತನ್ನಂತೆ ಮಾಡಿಕೊಳ್ಳುತ್ತಾನೆ. ಹೌದು, ಅಂಗ ಮತ್ತು ಮನ ಆತನೊಂದಿಗೆ ಕೂಡಿದರೆ ಆತ ಇವರಿಬ್ಬರನ್ನು ತನ್ನಂತೆ ಮಾಡಿಕೊಳ್ಳುತ್ತಾನೆ. ಆಗ ಅಂಗಲಿಂಗನ ಅಂಗಲಿಂಗಾಂಗವಾಗುತ್ತದೆ. ಈ ಅಂಗ ಬ್ರಹ್ಮಾಂಡದಲ್ಲಿರುವ ಸಕಲ ಅಂಗಗಳನ್ನು ಲಿಂಗಾಂಗಗಳಂತೆ ನೋಡುತ್ತದೆ. ಮಕ್ಕಳಿದ್ದಾರ ಧನ್ಯರಾದರು ಧನ್ಯರಾದರು. ಅಂಗ ಮತ್ತು ಮನ ಲಿಂಗಯ್ಯನೊಂದಿಗೆ ಒಂದಾಗುವ ಮಹಾಸೂತ್ರವನ್ನು ಸಕಲ ಜನರಿಗೂ ನೀವಂತೆ ಹೇಳಿದಿರಿ. ತಮಗೆ ಶರಣಾರ್ಥಿಗಳು. ಬಸವಣ್ಣವರು ವಿಷಯ ಇಂದಿಗೆ ಸಾಕು, ಇಷ್ಟು ಸಾಕು, ನಾಳೆ ಮತ್ತೆ ಸತ್ಸಂಗದಲ್ಲಿ ಸೇರೋಣ ಎನ್ನುತ್ತಾ ಸಭೆಗೆ ಮಂಗಲ ಹಾಡಿದರು. ಸತ್ಸಂಗದ ಅಮಲಿನಲ್ಲಿ ತೇಲಾಡುತ್ತಾ ಶರಣರು ತಮ್ಮ ತಮ್ಮ ಮನೆಗೆ ನಡೆದರು. ಜೈ ಮಂಗಲಂ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಇವತ್ತಿನ ಈ ವಿಷಯವನ್ನು ಗುರು ಚೆನ್ನಾಗಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡ್ತೀವಿ. ಜಯ ಮಂಗಲಂ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ಶರಣಾರ್ಥಿ. ಓಂ ನಮ ಶಿವಾಯ. ಇದುವರೆಗೆ ಶುದ್ಧ ಬ್ರಹ್ಮೇಶ್ವರರಾದ ನಿಮ್ಮೆಲ್ಲಪ್ಪ ಮುನ್ನೂರುಗಳು ಬಸವಣ್ಣನವರ ವಚನ ಚಂದ್ರೋದಕ್ಕೆ ಅಂಬುದು ಹೆಚ್ಚುವುದಯ್ಯ. ಈ ಸುಂದರವಾದ ವಿಚಾರವನ್ನು ವಿಶ್ಲೇಷಣೆ ಅಂಗ ಲಿಂಗ ಆಗೋದು ಹೆಂಗ, ನಾವು ಆ ಪರಮಾತ್ಮನಲ್ಲಿ ಬೆರೆಯೋದು ಹೆಂಗ ಅನ್ನೋದನ್ನ ಸುಂದರವಾಗಿ ವಿವರಿಸಿದ್ದೇವೆ. ಅನಂತ ಧನ್ಯವಾದಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ. ಸದ್ಭಕ್ತರ ಬಸಿರಲ್ಲಿ ಹುಟ್ಟಿದ ಮಕ್ಕಳು ಭವ್ಯನಾಚರಿಸಿದೊಡೆ ಪಂಚಮಹಾಪಾತಕವೆಂದುದು ಗುರುವಚನ. ಭವಿತನ ಅಂದ್ರ ಕೆಟ್ಟತನ, ಬ್ಯಾಡ್ಮ್ಯಾನ್ ಅಂತಿರಲ್ಲ, ಕೆಟ್ಟವರಂತ. ಭಕ್ತ ಭವಿ ಅಂತಂದ್ರೆ ಹೆಂಗ್ ಮಾಡ್ಯಾರ, ವ್ಯತ್ಯಾಸ ಹೆಂಗ್ ಮಾಡ್ಯಾರ? ಭಕ್ತರತ್ ಯಾರಿಗೆ ಅಂದಾರ, ಭವಿಯತ್ ಯಾರಿಗೆ ಅಂದಾರ? ಸರ್ವಾರ್ಪಣ ಭಾವ, ಪರಮಾತ್ಮನ ಸರ್ವಾರ್ಪಣ ಭಾವನೆಯಿಂದ ಒಂದು ಅವನ ಸೇವೆ ಮಾಡೋದನ್ನ ಭಕ್ತ. ಕೊಳ್ಳಗ ಇಷ್ಟಲಿಂಗ ಇದ್ದವರಿಗೆ ಭಕ್ತರ ಅಂದ್ರು, ಇಷ್ಟಲಿಂಗ ಇರ್ಲಾರ್ದವರಿಗೆ ಭವಿ ಅಂದ್ರು. ಭಕ್ತ ಭವಿ ಅಂತ ಅಂದ್ರೆ ನೀವು ಪೂರಾ ವಿಚಾರ ಸಾಗರಕ್ಕೆ ಹೋದ್ರೆ ಹಿಂಗ, ಇಲ್ಲಿ ಜನರಲ್ದಾಗಿರ್ಬೇಕು ನೀವು. ಇಸ್ಕಾನ್ ಟೆಂಪಲ್ದವ್ರು ಹೆಂಗ್ ಫೇಮಸ್ ಆಗ್ಯಾರ ನೋಡ್ರಿ. ಅವ್ರು ಏನಾರ ಭಗವದ್ಗೀತೆದ್ ಏನಾರ ಹೇಳ್ತಾರ? ಏನ್ ಹೇಳಲ್ಲ. ಅವ್ರೇನ್ ಜನರಲ್ ಎಲ್ಲರ ಸಂಗಟ ಜಪ ಮಾಡ್ರಿ, ನೈವೇದ್ಯ ಮಾಡ್ರಿ, ಊಟ ಮಾಡ್ರಿ, ಆರಾಮಿರ್ರಿ, ಹಂಗೆ. ಕೊಳ್ಳಗ ಲಿಂಗ ಇದ್ರ ಭಕ್ತರು, ಲಿಂಗ ಇರ್ಲಿಲ್ಲ ಅಂದ್ರೆ ಭವಿಗಳು. ಲಿಂಗ ಅಂತಂದ್ರ ಈ ಕೊಳ್ಳ ಕಟ್ಕೊಂಡು ಇಷ್ಟ ಲಿಂಗಕ್ಕೆ ಲಿಂಗ ಅಂದ್ಬಿಟ್ರು. ಅದು ಲಿಂಗ ಅಲ್ಲ, ಅದು ಲಿಂಗದ ಕುರುಹು. ಲಿಂಗ ಅಂತಂದ್ರೆ ನಿಮ್ಮ ಒಳಗಿರುವ ಅರಿವು. ಆ ಅರಿವು ಏನ್ ಹೇಳುತ್ತದ ಅದ್ರ ಕಡೆ ಲಕ್ಷ್ಯ ಕೊಟ್ರ ಅದು ಅಪ್ರತ್ಯಕ್ಷ ಗುರು. ನಿಮ್ ಕಣ್ಣಿಗೆ ಕಾಣಲ್ಲ. ಯಾಕೆ ಕಾಣಲ್ಲ? ಅರಿವು ನಿಮ್ ಕಣ್ಣಿಗೆ ಯಾಕೆ ಕಾಣಲ್ಲ?
ನಿರಾಕಾರ ಇಲ್ಲ, ನೀವೇ ಅದರ ಸ್ವರೂಪ ಅದಿರಿ, ಅದಕ್ಕೆ ನಿಮಗ್ ಕಾಣಲ್ಲ. ನೀವೇ ಅದಿರಿ, ನಿಮ್ಮನ್ನೇ ನೀವು ಹೆಂಗ್ ನೋಡ್ಕೊತೀರಿ? ನೀವೇ ಅದು ಇದ್ಮೇಲೆ ನೀವು ನಾಗರತ್ನಮ್ಮ ಹುಡುಕಕ್ಕೊತ್ತ ಇಡೀ ಜಗತ್ತೆಲ್ಲ ಹುಡುಕಾಡಿದ್ರೆ ಎಲ್ಲಿ ಏನ್ ಹುಡುಕ್ಲಕತ್ತೀರಿ ಅಂತ ಕೇಳಿದ್ರೆ ನಾಗರತ್ನಮ್ಮ ಹುಡುಕ್ಲಕತ್ತೇನ್ರಿ. ನಾಗರತ್ನಮ್ಮ ಎಲ್ಲಿ ಹುಡುಕಿದ್ರೆ ಸಿಗ್ತವೆ? ತನ್ನ ಸ್ವರೂಪನೇ ಇದ್ದತ್ನಾಗ ಆ ಸ್ವರೂಪದ ಒಂದು ಕಾನ್ಸಿಯಸ್ ಪ್ರಜ್ಞೆ ಅರಿವು ಮೂಡಿ ನಾನೇ ಅದು ಅದೀನಿ ಅಂತ ತಿಳಿಯೋ ತನಕ ತನ್ನಿಂದ ಭಿನ್ನವಾಗಿದ್ದ ಒಂದೇನೋ ಆದ ಅನ್ಕೊಂಡು ಅದನ್ನೇ ದೇವರು ಅನ್ಕೊಂಡು ಹೋಗ್ತಾ ಇರ್ತದೆ ಇದು ಅಜ್ಞಾನಿ ಜೀವ. ಅದಕ್ಕೆ ಒಳಗಿರೋದು ಅಪ್ರತ್ಯಕ್ಷ ಗುರುವು, ಅದಕ್ಕಾದ್ರೂ ಲಕ್ಷ್ಯ ಕೊಡಬೇಕು. ಆ ಒಳಗಿರುವಂತ ಅರಿವು ಹೇಳುವ ವಿಚಾರವನ್ನೇ ಹೊರಗಿರುವ ಪ್ರತ್ಯಕ್ಷ ಗುರು. ಪ್ರತ್ಯಕ್ಷ ಇರ್ತಾನ ಅರಿವಿನ ಸ್ವರೂಪ, ಒಳಗಿದ್ದವ ಅಪ್ರತ್ಯಕ್ಷ ಗುರುವಿನ ಸ್ವರೂಪ, ಹೊರಗಿದ್ದವ ಪ್ರತ್ಯಕ್ಷ ಅರಿವಿನ ಸ್ವರೂಪ. ಹೆಂಗ ಹೊರಗೆ ಕಾಣಲಾರ್ದ, ಒಳಗೆ ಇದ್ದದ್ದು ಕಾಣಲಾರ್ದಂತ ಅರಿವು ಹೊರಗೆ ಕಾಣುತ್ತದಲ್ಲ, ಹೊರಗೆ ಕಾಣ್ತದಲ್ರಿ? ಗುರುವಿನ ರೂಪದಲ್ಲಿ, ಅದೇ ಅರಿವು ಗುರುವಿನ ರೂಪದಲ್ಲಿ ಕಾಣ್ತದ. ಆ ಒಳಗಿರುವ ಅರಿವಿನ ಮಾತೆ ಹೊರಗಿರೋ ಗುರುವನು ಮಾತಾಡ್ಬೇಕು. ಅವನಿಗೆ ಸದ್ಗುರು ಅಂತಾರ, ಅವನಿಗೆ ಸತ್ಯದ ಗುರು ಅಂತಾರ. ಆ ಅರಿವಿನ ಮಾತು ಹೇಳಲಾರದು ಗುಂಪುಗಾರಿಕೆ ಮಾಡಿ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತೇಳಿ ಮತ್ತೊಂದು ಇಲ್ಲದೊಂದು ಫಾಲ್ತು ದಂಧ ಮಾಡ್ಕೊ ತಿರುಗಾಡೋರು ಅವ್ರು ಯಾರು ಗುರುಗಳಲ್ಲ. ಅರಿವಿನ ಸುದ್ದಿ ಮಾತನಾಡೋರಷ್ಟೇ ಗುರುಗಳು, ಸದ್ಗುರುಗಳು. ಉಳಿದು ಎಲ್ಲ ಗುರುಗಳಲ್ಲವು. ದೊಡ್ಡದೊಂದು ಬಾರ್ಗಿ ತಗೊಂಡು ಬಳಕ್ ಚೆಲ್ಲಿ ಬಿಡ್ಬೇಕು ಅವಕ್ಕೆಲ್ಲ, ಅರಿವಿನ ಮಾತಾಡ್ಲಾರ್ದು. ಅಂಥವು ಏನಾರು ಇಟ್ಕೊಂಡೇವು ಅಂತಂದ್ರೆ ಅವು ಹಾಳಾಗ್ತಾವ, ನಮ್ಮನ್ನ ಹಾಳು ಮಾಡ್ತಾರೆ. ಬಾರ್ಗಿ ಬೆನ್ನ ಹತ್ತಿದವ್ರು ಎಲ್ಲಿ ಹೋಗ್ತಾರೆ? ಕಸ ಡಬ್ಬಿಗೆ ಹೋಗ್ತಾರೆ ಅಷ್ಟೇ. ಅರಿವಿನ ಸುದ್ದಿ ಒಳಗಿರ್ಬೇಕು ಅವ್ರು, ಮತ್ತೊಂದು ಏನೇನು ಮಾತಾಡಿರ್ಬಾರ್ದು. ಅದಕ್ಕೆ ಈ ಒಂದು ಅರಿವು ಏನ್ ಹೇಳ್ತದ, ಅದೇ ವಿಚಾರಗಳನ್ನೇ ವೇದಗಳು, ಆಗಮಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ವಚನಗಳು, ಏನೆಲ್ಲ ಅದು ಶ್ಲೋಕಗಳು ಎಲ್ಲ ಆ ಒಂದು ವಿಹಿತವಾದಂತ ವಿಹಿತ ನಿಷಿದ್ಧ ಅಂತ ಎರಡದವ. ಇದು ಮಾಡಬೇಡ, ಇದು ಅಹಿತ, ಇದು ಮಾಡು, ಇದು ವಿಹಿತ, ಇದು ಚಲೋ, ಇದರಿಂದ ನಿನ್ನ ಜನ್ಮ ಸಾರ್ಥಕ ಆಗ್ತದ, ಉದ್ಧಾರ ಆಗ್ತದ ಅಂತ ಏನ್ ಹೇಳ್ತಾರಲ್ಲ, ಅದನ್ನ ಯಾರು ಮಾಡಿ ಅರಿವಿನಿಂದ ನಡ್ಕೋತಾರ ಅವರು ಭಕ್ತರು. ಎದ್ರ ಭಕ್ತರು? ಅರಿವಿನ ಭಕ್ತರು, ಗುರುವಿನ ಭಕ್ತರಲ್ಲ. ಅರಿವೇ ಗುರು, ಅರಿವೇ ಗುರು. ಅವರಿಗೆ ಭಕ್ತರಂತಾರೆ. ಅರಿವಿನ ಭಕ್ತರು ಸದ್ಗುರುವಿನ ಭಕ್ತರಿರ್ಬೇಕು. ಸುಮ್ಮನೆ ಸುಳ್ಳು ಗುರುಗಳ ಭಕ್ತರು ಹೇಳಬಾರ್ದು, ಅಂತ ಗುರುಗಳ ಹೆಸರು ಹೇಳಬಾರ್ದು, ಅಂತವ್ರ ಬೆನ್ನು ಹತ್ತಬಾರ್ದು. ತತ್ವಜ್ಞಾನ ಚಿಂತನ ಇಲ್ಲದ ಗುರು ಅಂತ ಕಂಡ್ರು ಆಯ್ತು, ಅವ್ರ ಅಲ್ಲ ಅಂತೇಳಿ, ಇವ್ರ ಗುರುಗಳಲ್ಲ ಅಂತೇಳಿ ತ್ಯಾಗ ಮಾಡಿಬಿಡ್ಬೇಕಂತವ್ರಿಗೆಲ್ಲ ವೇಸ್ಟ್. ಅದಕ್ಕೇನಾಯ್ತು ಈಗ, ಆ ಒಂದು ಅರಿವಿಗೆ, ಆ ಒಂದು ಸದ್ಗುರುವಿಗೆ ಶರಣಾಗತರಾದಂಥ ಜೀವಿಗಳು ಏನದರ, ಅವರು ಜೀವಿಗಳೆಲ್ಲ ಸಾಕ್ಷಾತ್ ಬ್ರಹ್ಮ ಸ್ವರೂಪರೇ ಇರ್ತಾರ. ಅವರು ಮನೆಯೊಳಗ ಅದರ ಹಿರಿಯರು, ಪ್ರತಿಯೊಬ್ಬರು ಮನೆಯೊಳಗ ಹಿರಿಯರು ಅದರ, ಸಮಾಜದಾಗ ಇರಾರ, ಮನ್ಯಾಗ ಇರ್ಲಿಲ್ಲ ಅಂದ್ರೆ ಹೊರಗೆ ಅದರ, ಎಲ್ಲೇ ಅದರ. ಮತ್ತೆ ಅವರನ್ನ ನಮ್ಮ ಆದರ್ಶವಾಗಿಟ್ಟುಕೊಂಡು ಅಂಥವರ ಒಂದು ಮನೆಯಲ್ಲಿ, ಅಂಥವರ ಗರ್ಭದಲ್ಲಿ, ಅಂಥವರ ಓಣಿಯಲ್ಲಿ, ಅಂಥವರ ಊರಲ್ಲಿ ನಾವು ಅದೀವಿ ಅಂತಂದ್ರೆ ಅವ್ರದ್ದು ಆದರ್ಶ ಇಟ್ಟುಕೊಂಡು ಅವರ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ನಡೆನುಡಿಗಳಲ್ಲಿ ಅಳವಡಿಸಿಕೊಂಡು ನಾವೇನಾಗಬೇಕು, ಭಕ್ತ ಮಾರ್ಗ, ಜ್ಞಾನ ಮಾರ್ಗ ಏನದವಲ್ಲ,
ಸುದ್ಭಾವ, ಸುಜ್ಞಾನ, ಸತ್ಕ್ರಿಯಾ. ಸತ್ಕ್ರಿಯಾ ಅಂತಂದ್ರೆ ಸ್ಥೂಲ ಶರೀರ. ಸುಜ್ಞಾನ ಎದ್ರಾಗ ಸೂಕ್ಷ್ಮ ಶರೀರ. ಜ್ಞಾನ ಅಂತಂದ್ರೆ ಎದ್ರಾಗ ಬರ್ತದೆ? ಭಾವ ಮತ್ತು ಜ್ಞಾನ ಎಲ್ಲಿ ಬರ್ತಾವ್ರಿ? ಭಾವ ಎಲ್ಲಿ ಬರ್ತದ? ಸೂಕ್ಷ್ಮ ಶರೀರದಾಗ. ಜ್ಞಾನ ಕಾರಣ ಶರೀರದಾಗ. ಕಾರಣ ಶರೀರದಾಗ ಏನದ? ಅಜ್ಞಾನ ಅದ, ಜ್ಞಾನ ಮಾಡ್ಕೋಬೇಕು. ಸೂಕ್ಷ್ಮ ಶರೀರದಾಗ ಏನದ? ದುರ್ಭಾವಗಳದಾವ, ಸದ್ಭಾವ ಮಾಡ್ಕೋಬೇಕು. ರಾಗ ದ್ವೇಷಗಳದಾವಿಲ್ಲ. ಮತ್ತೆ ಸ್ಥೂಲ ಶರೀರದಾಗ ಏನದ? ಅದು ಮಾಡೋ ಕ್ರಿಯೆಗಳು ಪಾಪ ಪುಣ್ಯ ಏನೋ ಮಾಡ್ತಿರ್ತದ, ಅದನ್ನ ಸತ್ಕ್ರಿಯಾಶೀಲ ಮಾಡಬೇಕು. ಅದು ಮಾಡಬೇಕಾದ್ರೆ ಸದ್ಗುರುವಿಗೆ ಶರಣಾಗತರಾಗಿ ಮಾಡಬೇಕು, ಸಾಧನೆ ಮಾಡಬೇಕು. ಅಲ್ಲಿ ಶ್ರವಣ ಮಾಡಿ ಆ ವಿಷಯ ಶ್ರವಣ, ನಿರಂತರ ಶ್ರವಣ ಮಾಡೋದ್ರಿಂದ ಅದೇ ಆಟೋಮೆಟಿಕ್ ಮನನ ಆಗ್ತದ, ಅದೇ ಆಟೋಮೆಟಿಕ್ ನಿಧಿಧ್ಯಾಸನ ಆಗ್ತದ. ಎಲ್ಲ ತಾನೇ ಆಗ್ತದ. ಶ್ರವಣ ರೆಗ್ಯುಲರ್ ಇರ್ಬೇಕು, ಅದೆಲ್ಲ ತಾನೇ ಆಗ್ತದ ಮುಂದಿಂದ. ಹೀಗಾಗಿ ಆ ಒಂದು ಸದ್ಭಕ್ತರ ಬಸಿರಲ್ಲಿ ಹುಟ್ಟಿದ ಮಕ್ಕಳು ಭವಿಯನ್ನು ಆಚರಿಸಿದೊಡೆ ಅಂತವ್ರ ಮಕ್ಕಳು ಏನಂತಂದ್ರ ಅದು ಮಹಾಪಾತಕ, ಮಹಾಪಾಪ. ಈಗ ಇಲ್ಲಿ ಹೆಂಗ್ ಹೇಳ್ತಾರಂದ್ರ ಪೇರೆಂಟ್ಸ್ ಸರಿಗಿರಂಗಿಲ್ಲ. ಎಷ್ಟೋ ಮನೆಯೊಳಗ ಪೇರೆಂಟ್ಸ್ ಸರಿಗಿರಲ್ಲ, ಒಳ್ಳೆ ಪೇರೆಂಟ್ಸ್ ಇರಂಗಿಲ್ಲ. ಅವ್ರೇನು ನನ್ನ ಮಕ್ಕಳು ಚಲೋ ಆಗ್ಬೇಕಂತ ಆಸೆ ಪಡ್ತಾರ, ತಾವು ಸುಡುಗಾಡಿರ್ತಾರ, ಕೆಟ್ಟ ಚಟ ಇರ್ತಾವ. ಆ ಚಟಕ್ಕ ಏನಾಗ್ತಾರ ಅಂತಂದ್ರ ಮಕ್ಕಳಿಗೆ ಕಳಿಸ್ತಾರ. ಅಂಗಡಿಗೆ ಹೋಗಿ ಸಿಗರೇಟ್ ತಗೊಂಬ, ಅಂಗಡಿಗೆ ಹೋಗಿ ಗುಟ್ಕ ತಗೊಂಬ. ಯಾರಿಗೆ ಹೋಗಿ ಗುಟ್ಕ? ನಮ್ಮ ಅಪ್ಪಗ್ರಿ. ಅವು ಏನ್ ಸಣ್ಣ LKG UKG ಹುಡುಗರು ಎದ್ದು ಅಡ್ಡಾಡ್ಲಕ್ಕ ಚಾಲು ಮಾಡ್ಯಾವ ಅಂದ್ರೆ ಅವ್ರ ಕೈಲ ಗುಟ್ಕ ತರಿಸೋದು, ಅವ್ರ ಕೈಲಿ ಸಿಗರೇಟ್ ತರಿಸಿದ್ರ ತಾನು ಕುಡಿದು ಬಂದು ಬಿದ್ದು ಎಲ್ಲೋ ಒಂಥರ ಅಸಹ್ಯ ಜೀವನ ಮಾಡಿ ಅವ ಮಕ್ಕಳಿಗೆ ಚಲೋದ್ ಮಾಡ್ಬೇಕಂದ್ರೆ ಏನಾಗ್ತದೆ? ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಕ್ಕಾಗಂಗಿಲ್ಲ. ಅವನ ಆದರ್ಶಗಳೇ ಮಕ್ಕಳ ಮುಂದೆ ಚಲೋ ಇಲ್ಲ ಅಂತ ಮಕ್ಕಳರ ಏನ್ ಮಾಡ್ತಾವ? ಅಂಥವ್ರ ಮನೆಯೊಳಗ ಹುಟ್ಟಿ ಅವು ಮಕ್ಕಳು ಕೆಟ್ಟು ಅಂತಂದ್ರೆ ಏನ್ ಸಮಸ್ಯೆ ಅಲ್ಲದು. ಯಾಕಂದ್ರೆ ಅವ್ರಿಗೆ ಸಂಸ್ಕಾರನೇ ಇಲ್ಲ ಅಂತಂದ್ಮೇಲೆ ಅಂತ ಮಕ್ಕಳು ಹಂಗಾಗೋದು ಸಹಜ. ಆದರೆ ಸದ್ಭಕ್ತರ ಬಸಿರಲ್ಲಿ, ಒಳ್ಳೆ ಜ್ಞಾನಿಗಳ ಸದ್ಭಾವಿಗಳ ಮನೆಯಲ್ಲಿ, ಸುಜ್ಞಾನ ಸತ್ಕ್ರಿಯಾಶೀಲರ ಮನೆಯಲ್ಲಿ ಹುಟ್ಟಿ ಏನಾಯ್ತು? ಭವಿಯನ್ನು ಆಚರಿಸಿದರೆ ಪಂಚಮಹಾಪಾತಕವೆಂದುದು ಗುರುವಚನ. ಈಗ ಮತ್ತ ಇದೇನಾಯ್ತು? ತಂದೆ ಮಕ್ಕಳ ವಿಷಯದಾಗ ಬತ್ತಪ್ಪ, ಹೌದಿಲ್ಲ? ಮನೆಗೆ ತಂದೆ ಮಕ್ಕಳು. ಈಗ ಎಲ್ಲಪ್ಪ ಅಂತಂದ್ರ ನಿಮ್ಮ ಆಭಾಸ, ಪ್ರತಿಬಿಂಬ. ಅವ ಎಲ್ಲಿ ಹುಟ್ಟ್ಯಾನ? ಜೀವ. ಯಾರಿಂದ ಹುಟ್ಟ್ಯಾನ? ಕೂಟಸ್ಥನಿಂದ ಹುಟ್ಟ್ಯಾನ. ಮತ್ತವ ಕೂಟಸ್ಥ ಪರಮಾತ್ಮ, ಹೌದಲ್ರಿ ಅವ? ಮತ್ತ ಅಂತ ಪರಮಾತ್ಮನ ಪ್ರತಿಬಿಂಬ ಆಗಿ ಭವಿಯನ್ನು ಆಚರಿಸಿದಾಡೆ. ಸದ್ಭಕ್ತರ ಬಸಿರಲ್ಲಿ ಹುಟ್ಟಿದ ಮಕ್ಕಳು ಭವಿಯನ್ನು ಆಚರಿಸಿದಾಡೆ. ಯಾರಿವು ಮಕ್ಕಳು? ಅದೇ ಯಾರು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಹ್ಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ. 15 ಮಕ್ಕಳು. ಈ ಮಕ್ಕಳು ಯಾರಿಗೆ ಹುಟ್ಟವು? ಕೂಟಸ್ಥರಿಗೆ ಹುಟ್ಟೆ. ಇದು ಕೂಟಸ್ಥನ ಒಂದು ಪ್ರತಿಬಿಂಬ ತಮ್ಮ ಅಂತಃಕರಣದಾಗ ಎಲ್ಲದರೊಳಗೂ ಅದಾವಿಲ್ಲ. ಅದೇ ಕೂಟಸ್ಥನ ಪ್ರತಿಬಿಂಬನೇ ಆವ ಇಲ್ಲ ಎಲ್ಲದರೊಳಗ. ಮೂಗಿನಾಗೆ ಕೂಟಸ್ಥನ ಪ್ರತಿಬಿಂಬ ಇಲ್ಲ. ಕೂಟಸ್ಥ ಅಂತಂದ್ರೆ ನಿರ್ವಿಕಾರ ಬ್ರಹ್ಮ, ಶುದ್ಧ ಬ್ರಹ್ಮ. ಅವಂದೇ ಪ್ರತಿಬಿಂಬ ಇದ್ದದಕ್ಕೆ ಇವೆಲ್ಲ ಕೆಲಸ ಮಾಡ್ಲಕತ್ತವ. ಹುಟ್ಟಿದ್ ಯಾರಿಗೆ ಹುಟ್ಟಿರಪ್ಪ ನೀವು?
ಮತ್ತೆ ಯಾರು ಬೆನ್ನತ್ತಿ ಹೋಲಕತ್ತೀರಿ? ಅರಿವಿಗೆ ಹುಟ್ಟಿ ಮರವಿನ ಬೆನ್ನತ್ತಿರಲ್ಲಪ್ಪ ನೀವು. ಅದಕ್ಕೆ ತಿಲ ಷೋಡಶ ಭಾಗೇನ ತೃಣಾಗ್ರ ಬಿಂದು ಮುಚ್ಚತೆ ಅಣುಮಾತ್ರ ಪ್ರಮಾಣೇನ. ಇವರು ಏನಂತಂದ್ರ ಒಂದು ಅಂಥವ್ರಿಗೆ ಹುಟ್ಟಿದ್ಮೇಲೆ ಒಂಚೂರ್ನು ಇವರು ಕೆಟ್ಟವ್ರ ಇರ್ಲೇಬಾರ್ದಂತ. ಒಂದು ಎಳ್ಳಿನೊಳಗ 16 ಅಂಶ ಮಾಡಿದ್ರ ಅಷ್ಟೂ ಇರಬಾರ್ದಂತ ದೋಷ. ನಿರ್ದೋಷಿಗಳೇ ಇರ್ಬೇಕು. ಎಂಥವ್ರಿಗೆ ಹುಟ್ಟಿ ಹೆಂಗಾಗ್ಯಾರ ನೋಡಪ್ಪ ಇವರು ಅಂತ ಅಂತಾರಲ್ಲ, ಹಂಗ ಏನೇನು ಇರುವ ಒಂದು ಬಿಂದು ಒಂದು ಡಾಟ್ ಸಹಿತ ಇರ್ಲಾರ್ದಂಗೆ ಇರ್ಬೇಕು. ಅಂಥವ್ರು ಹಿಂಗ ಆದ್ರ ಇದಕ್ಕೇನಂತಾರ? ರವ ರವ ನರಕ ಅಂತಾರೆ. ಅರಿವಿಗೆ ಹುಟ್ಟಿದ ಮಕ್ಕಳು ಮರವಿನ ಬೆನ್ನತ್ತಿ ಹೋಗ್ಲಕತ್ತವಲ್ಲ, ಇವು ರವರವ ನರಕ. ಮತ್ತೆ ಇಲ್ಲಿ ನರಕನೇ ಸ್ವರ್ಗ ಹಾಕುಂತದಲ್ಲ, ಇದು ದೊಡ್ಡ ಸಮಸ್ಯೆ. ಮರವಿನ ಸಂಸಾರ, ಮರವಿನ ಪಿಂಡಾಂಡ, ಮರವಿನ ಬ್ರಹ್ಮಾಂಡ, ಇದು ಯಾವುದು ಇಲ್ಲದ್ದು ಅಲ್ಲದ್ದು ಇದೇ ಹೌದಾಗಿ ಕುಂತದಲ್ಲ. ಈ ರವರವ ನರಕ ಇದು ಸ್ವರ್ಗ ಅನಿಸ್ಬಿಟ್ಟದಲ್ಲ, ಇದ್ಯಾಕೆ ಹಿಂಗ ಅನ್ನಿಸ್ತು? ನರಕನೇ ಸ್ವರ್ಗ ಅನ್ಸ್ಲಕತ್ತದ. ಮಾತೇನು ಭಾರಿ ದೊಡ್ಡ ದೊಡ್ಡ ಆಡ್ತಾರೆ ಎಲ್ಲರೂ. ಸ್ವರ್ಗದ ಮಾತಾಡ್ತಾರ. ಇರೋದೆಲ್ಲಿ ಅದರ? ಬದುಕದೆಲ್ಲಿ ಬದುಕ್ಲಕತ್ತಾರ? ನರಕದಾಗ ಬದುಕ್ಲಕತ್ತಾರ. ನರಕದಾಗ ಬದುಕ್ಲಕತ್ತಾರ, ಮಾತಾಡೋನು ಸ್ವರ್ಗದ ಮಾತಾಡ್ತಾರ. ಈಗೇನ್ ಮಾಡ್ಬೇಕು? ಯಾಕಿದು ನರಕನೇ ಸ್ವರ್ಗ ಅಂತ ಯಾಕೆ ಅನ್ಸ್ಲಕತ್ತದ? ವಿಚಾರ ಮಾಡ್ಬೇಕು. ನರಕನೇ ಸ್ವರ್ಗ ಅಂತ ಯಾಕೆ ಅನಿಸ್ಲಿಕ್ಕತ್ತದ? ಇದಕ್ಕೆ ಉತ್ತರ ತಕ್ಕತ್ ಬರ್ಬೇಕು ಶುದ್ಧ ಬ್ರಹ್ಮ ಪೀಠದ ಸಾಧಕರಲ್ಲಿ. ಅವಿವೇಕತನ ಕಾರಣ. ಅವಿವೇಕ ಏನ್ ಶಬ್ದ ಹೇಳ್ತೀನಿ, ಆ ಶಬ್ದ ಬಿಟ್ಟು ನಿಮ್ದು ಮತ್ತೊಂದು ಅಜ್ಞಾನ ಅನ್ಬೇಡ್ರಿ. ಅವಿವೇಕದ ಕಾರಣ. ಶುದ್ಧ ಯಾವುದು, ಅಶುದ್ಧ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು, ಜ್ಞಾನ ಯಾವುದು, ಅಜ್ಞಾನ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು, ಆನಂದ ಯಾವುದು, ದುಃಖ ಯಾವುದು, ದೋಷಪೂರ್ಣ ಯಾವುದು, ನಿರ್ದೋಷಿ ಯಾವುದು, ಇದನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದ ಕಾರಣ. ಬೇರ್ಪಡಿಸಿ ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದ ಕಾರಣ ಏನಾಗ್ಯದ? ಈ ನರಕವೇ ಸ್ವರ್ಗವಾಗಿದೆ ಈ ಅವಿವೇಕಿಗಳಿಗೆ. ಅವಿವೇಕತನದಲ್ಲಿ ಬದುಕಿ ಸ್ವರ್ಗದ ಮಾತನಾಡೋದು ಯಾಕ ಅಂತಂದ್ರೆ ಬದುಕು ಮುಖ್ಯನೋ ಮಾತಾಡೋದು ಮುಖ್ಯನೋ? ಬದುಕು ಮುಖ್ಯ. ಹೆಂಗ್ ಬದುಕಲಿಕ್ಕೈತೀರಿ ಅದು ಮುಖ್ಯ ಅದ. ಬದುಕಿನೊಳಗೆ ದುಃಖ ಎಷ್ಟರ ಮಟ್ಟಿಗೆ ನಿವೃತ್ತಿ ಆಗ್ಯದ, ಪರಮಾನಂದ ಎಷ್ಟರ ಮಟ್ಟಿಗೆ ಪ್ರಾಪ್ತಿ ಆಗ್ಯದ, ಆನಂದ ಸ್ವರೂಪನನ್ನ ಹಿಡ್ಕೊಂಡು ಎಷ್ಟು ಆನಂದ ಹೊಂದೀವಿ, ಭವಿತನದಲ್ಲಿ ಹೋಗಿ ನಾವೆಷ್ಟು ದುಃಖಿಗಳಾಗೀವಿ, ಅದು ದುಃಖ ಅಂತ ನಮಗೆ ಅನಿಸ್ತಾನೆ ಇಲ್ಲ, ದೋಷ ದರ್ಶನ ಆಗ್ತಾನೆ ಇಲ್ಲ. ಇನ್ನಷ್ಟು ಅದರಾಗೆ ಚಾಚಲಕತ್ತೀವಿ, ದೋಷದೊಳಗೆ ಚಾಚಲಕತ್ತೀವಿ, ನಿರ್ದೋಷನ ಕಡೆ ಹರಿತಾ ಇಲ್ಲ. ಹಿಂಸೆಯ ಕಡೆನೆ ಹರಿತಾ ಇದ್ದೀವಿ. ನೀನು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರಿಲ್ಲ, ಅದೆಲ್ಲ ಹಿಂಸೆ. ಅರಿವಿನ ಕಡೆ ಬರೋದೇ ಅಹಿಂಸೆ. ಲೌಕಿಕ ವಿಷಯಗಳ ಕಡೆ ಹರಿದಾಡೋದು ಹಿಂಸೆ. ಆ ಹಿಂಸೆ ಏನಾಗ್ಯದ? ಹಿಂಸೆಯೇ ಅಹಿಂಸೆ ಅಂತ ಅನಿಸ್ಲಕತ್ತದ. ಯಾರಿಗೆ? ಹಿಂಸೆನೇ ಅಹಿಂಸೆ ಅಂತ ಅನಿಸ್ಲಕತ್ತದ. ಯಾರಿಗೆ ಅನಿಸ್ಲಕತ್ತದ? ಅವಿವೇಕಿಗಳಿಗೆ. ಅವಿವೇಕ ಇಲ್ಲ, ವಿವೇಕ ಇಲ್ಲ, ಹಿಂಸೆ ಅಹಿಂಸೆ ಬೇರ್ಪಡಿಸಿ ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದ ಅವಿವೇಕಿಗಳಿಗೆ ಹಿಂಸೆನೇ ಅಹಿಂಸೆ ಅನಿಸ್ಲಿಕ್ಕತ್ತದ.
ಮತ್ತ ಹಿಂಸೆನೆ ಅಹಿಂಸೆ ಅನಿಸಿ ಅದರೊಳಗೆ ನರಕನೇ ಸ್ವರ್ಗ ಅನಿಸಿ ಅದರಾಗೆ ಇರ್ಲಕತ್ತಿದ ಮೇಲೆ ಈ ವಿವೇಕನೇ ಇಲ್ಲ ಅಂತಂದ ಮೇಲೆ ಚಲೋದು ಕೆಟ್ಟದ್ದು ಗೊತ್ತೇ ಆಗಲಾಗ್ಯದ ಅಂತಂದ್ಮೇಲೆ ಚಲೋದು ಇಟ್ಕೋಬೇಕು ಕೆಟ್ಟದ್ದು ತ್ಯಾಗ ಮಾಡ್ಬೇಕನ್ನೋದು ಮುಂದಿನ ವಿರಾಗರೇ ಎಲ್ಲಿದು ಬಂದಿರ್ತದೆ. ಯಾರಿಗೆ ವಿವೇಕ ಇರ್ತದ ಅವ್ರಿಗೆ ವೈರಾಗ್ಯ ಬರ್ತದೆ. ವಿವೇಕನೇ ಇಲ್ಲ ಅಂದ್ರೆ ವೈರಾಗ್ಯ ಎಲ್ಲಿದು ಬರ್ತದೆ? ವೈರಾಗ್ಯ ಅಂತಂದ್ರೆ ಏನದ? ವಿವೇಕದ ನೆಕ್ಸ್ಟ್ ಸ್ಟೆಪ್ ಒಳ್ಳೇದು ಕೆಟ್ಟದು ತಿಳ್ಕೊಂಡ ಮೇಲೆ ಒಳ್ಳೇದನ್ನ ಅಕ್ಕಿ ಹಸನು ಮಾಡಿದಂಗ, ಅಕ್ಕಿ ಹಸನು ಮಾಡಿದ್ಮೇಲೆ ಚಲೋ ಅಕ್ಕಿ ಈ ಕಡೆ ಇಟ್ಕೋತೀವಿ. ಈಗೇನಾಗ್ಯದ ಅಂದ್ರ ಅಕ್ಕಿ ಹಸನು ಮಾಡೋದು ನಮ್ಮ ತಾಯಿ ಕಾಲದಾಗ ಅರ್ಧ ಆಯುಷ್ಯ, ನಮ್ಮ ತಂದೆ ತಾಯಿ ಕಾಲದಾಗ ಅರ್ಧ ಆಯುಷ್ಯ ಅಕ್ಕಿ ಹಸನು ಮಾಡಿದ್ರು. ಮುಂದೆ ಬರ್ತಾ ಬರ್ತಾ ಸ್ಟೋನ್ಲೆಸ್ ರೈಸ್ ಅಂತ ಬಂದ್ಬಿಡ್ತು. ರೈಸ್ ಮಿಲ್ಲಿನೊಳಗೆ ಒಂದು ಸಣ್ಣ ಹಳ್ಳ ಇರಲಾರ್ದಂತ ಅಕ್ಕಿ ಬಂದ್ಬಿಡ್ತು. ಈಗೇನು ಬಜಾರದ ಅಕ್ಕಿ ತನಕ ಎಲ್ಲರ ಹಸನ್ ಮಾಡ್ತೀರೇನೀಗ? ಸೀದಾ ಹಾಕ್ತಾರೆ. ಅದು ಎಂತ ಯಂತ್ರ, ಎಂತ ಅನುಕೂಲ, ಎಂತ ಮೊದಲು ಅಕ್ಕಿ ಹಸನು ಮಾಡೋದ್ರಾಗೆ ಎಷ್ಟು ಬಯಸ್ಕೊತಿದ್ರು ಹೆಣ್ಮಕ್ಳು. ಒಂದು ಕಲ್ಲು ಬತ್ತಂದ್ರೆ ನೀ ಸ್ವಚ್ಛ ಮಾಡಿಲ್ಲ ಅಂತ ಬಡಿಸ್ಕೊತಿದ್ರು. ಈಗ ನೋಡ್ರಿ ಸೀದಾ ಬಜಾರ್ಲಿಂತ. ಅದಕ್ಕೆ ನಾವೀಗೇನ್ ಮಾಡ್ಬೇಕು? ಅಕ್ಕಿ ಹಸನ್ ಮಾಡೋ ದೃಷ್ಟಾಂತ ತೆಗೆದು ಕಾಯಿಪಲ್ಯ ಸೋಸೋದು ಅನ್ಬೇಕು. ಕಾಯಿಪಲ್ಯ ಸೋಸೋದಂತೂ ಸೋಸ್ತೀರಿ ಏನ್? ಬಜಾರ್ದಾಗ ಏನ್ ಸ್ವಚ್ಛ ಕಾಯಿಪಲ್ಯನೇ ಮಾರ್ತಾರ ನಾವು. ಒಂದ್ 500 ರೂಪಾಯಿ ತಗೊಂಡು ಹೋದ್ರೆ ಒಂದ್ ಅರ್ಧ ಚೀಲ ಕಾಯಿಪಲ್ಯ ಬರಲ್ಲ. ಈಗ ಎಲ್ಲ 100-150 ರೂಪಾಯಿ ಹೇಳ್ತಾರ. 30 ರೂಪಾಯಿ ಪಾವ್ ಕಿಲೋ ಅಂತಾರ, 40 ರೂಪಾಯಿ ಪಾವ್ ಕಿಲೋ ಅಂತಾರ. ಈಗ ಕಾಯಿಪಲ್ಯ ತಗೊಂಡ್ ಬಂದ್ರಿ ಅಂತಂದ್ರ ಅದ್ರೊಳಗ 75%, 60-75% ಕಸನೇ ಇರ್ತದ. ಒಂದು 4ನೇ ಭಾಗ ಅಷ್ಟೇ ಒರಿಜಿನಲ್ ಕಾಯಿಪಲ್ಯ ಇರ್ತದೆ. ಉಳಿದದ್ದೆಲ್ಲ ತಿಪ್ಪಿಗೆ ಚೆಲ್ಲದಿರ್ತದ. ಈಗ ಅದು ಕಾಯಿಪಲ್ಯ ಸೋಸಿದ ಕಾಯಿಪಲ್ಯ ಸಪರೇಟ್ ಇಟ್ಕೊಂಡು ಅದನ್ನ ಅಡಿಗೆ ಮಾಡ್ಕೊಂಡು ಉಣ್ತೀರಿ. ಅದನ್ನ ಸೋಸಿ ಕಸ ಏನಾಗಿರ್ತದ ಅದನ್ನೇನ್ ಮಾಡ್ತೀರಿ? ತಿಪ್ಪಿಗೆ ಚೆಲ್ತೀರಿ. ಕಸ ಯಾವುದು? ಕಾಯಿಪಲ್ಯದಾಗ ಕಸ ಯಾವುದು, ರಸ ಯಾವುದು ಅಂತ ಹೇಳಕ್ಕೆ ಗೊತ್ತಿರ್ಲಿಲ್ಲ ಅಂತಂದ್ರೆ ಸೋಸ್ತಾರೆ. ಒಂದ್ ಪುಂಡಿ ಪಲ್ಯ ಸಹಿತ ಸೋಸ್ಲಕ್ ಬರಂಗಿಲ್ಲ, ಒಂದ್ ಮೆಂತೆ ಪಲ್ಯನೂ ಸೋಸ್ಲಕ್ ಬರಂಗಿಲ್ಲ. ಕಸ ಯಾವುದು ರಸ ಯಾವ್ದಂತ ಗೊತ್ತು. ಕೆಲವೊಂದು ಎಲಿಗಳು ತಿನ್ಬೇಕಾಗ್ತದ, ಕೆಲವೊಂದು ಬೀಜಗಳು ತಿಂತಾರ, ಕೆಲವೊಂದು ಚಿಪ್ಪಿಗಳು ತಿಂತಾರ, ಏನೇನೋ ಇರ್ತಾವ ಕಾಯಿಪಲ್ಯದಾಗ. ಹೂವುಗಳು ತಿಂತಾರ, ಏನೇನೋ ಮಾಡ್ತಿರ್ತಾರ. ಅದೇನು ಗೊತ್ತಿರ್ಲಿಲ್ಲ ಅಂತಂದ್ರ ಮಾಡ್ತಾರ. ಹಂಗ ಅವಿವೇಕಿಗಳಿಗೆ ಚಲೋದು ಕೆಟ್ಟದು ಅನ್ನೋದು ಗೊತ್ತಿರ್ಲಾರ್ದಕ್ಕ ಕೆಟ್ಟದ್ದನ್ನು ಒಳ್ಳೇದ್ರಂತೆ ಬಳಕೆ ಮಾಡೋದು. ಕೆಟ್ಟ ಮಾತು ಒಳ್ಳೆ ಮಾತಿನಾಗೆ ಜೊತೆಗೆ ಸೇರಿಸ್ಕೊಂಡು ಅಂತಂದ್ರೆ ಕಸನು ರಸದಾಗ ಕಲಿಸಿ ಉಂಡು ಬಿಡೋದು. ಸೋಸ್ಲಕ್ಕೆ ಬರಂಗಿಲ್ಲ ಅಂತ ಅಂದ್ಮೇಲೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಮತ್ತೆ ಕಸ ರಸ ಎರಡು ಕಲಿಸಿ ಉಂಡು ಅವನ ಆರೋಗ್ಯ ಹೆಂಗಿರ್ತದ ಹಂಗೆ ಇರ್ತದೆ, ಅವನ ಮನಸ್ಸು ಹಂಗೆ ಇರ್ತದೆ, ಅವನ ಬುದ್ಧಿನೂ ಹಂಗೆ ಇರ್ತದೆ. ಅದಕ್ಕೀಗ ಇವೆಲ್ಲ ಅರಿವಿಗೆ ಹುಟ್ಟಿದ ಮಕ್ಕಳೇ, ನೀವು ಅರಿವಿನ ಕಡೆ ಇರಬೇಕು. ಸದ್ಭಕ್ತರ ಬಯಸಿರಲ್ಲಿ ಬಂದಿರಿ 15 ಮಂದಿ ಮಕ್ಕಳು. ಮೊದಲು ಈ 15 ಮಂದಿ ಮಕ್ಕಳನ್ನ ಸುಧಾರಣೆ ಮಾಡ್ಕೊಂಡ್ರ ಮುಂದ ನಿಮ್ಮನ್ನು ನೋಡಿ ಮಂದಿ ಕಲಿತಾರ. ನಮ್ಮ 15 ಮಕ್ಕಳಿಗೆ ಎಲ್ಲೆಲ್ಲೇ ಕತ್ತಿ ಕೈಲಕ್ ಬಿಟ್ಟು ನಾವು ಮಂದಿಗೆ ಏನ್ರ ಹೇಳಕ್ ಓದ್ತೀವಿ ಅಂತಂದ್ರ ಯಾರು ಕೇಳಂಗಿಲ್ಲ. ನಿಂದೇ ದಣೆ ಬರ ಹಿಂಗದನ್ನ ನಮ್ದೇನ್ ಹೇಳ್ತಂತಾರ. ಅದಕ್ಕ ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣನಿಗೆ ಸಂತಾನವಿಲ್ಲದೆ ಹೋಗಲಿ. ಚನ್ನಬಸವಣ್ಣ ಶಾಪ ಹಿಂಗ ಕೊಡ್ತಾನ. ನಿಮ್ಮ ಶರಣರಿಗೆ ಚಲೋ ಮಕ್ಕಳು ಹುಟ್ಟಿ ಶರಣತ್ವವನ್ನ ಮುಂದುವರಿಸಲಿಲ್ಲ ಅಂತಂದ್ರ ನಿಮ್ಮ ಶರಣರಿಗೆ ಮಕ್ಕಳೇ ಆಗೋದು ಬೇಡ ಅಂದ್ಬಿಟ್ರು. ಯಾರ್ಯಾರ ಶರಣರ ಮಕ್ಕಳು ಫೇಮಸ್ ಆಗ್ಯಾರನ್ರಿ? ಎಲ್ಲಾರ ಬರೀ ಶರಣರು ಅವ್ರು 770 ಮಂದಿ ಶರಣರಾಗ್ಯಾರ. ಅವ್ರ ಮಕ್ಕಳು ಎಲ್ಲಾರ ಫೇಮಸ್ ಆದ್ರೆ ನೋಡ್ರಿ. ನನ್ನ ಮಕ್ಕಳು ಹುಟ್ಟಬೇಕು, ಈ ಜಗತ್ತಿನ ನನ್ನ ವಂಶ ಬೆಳೆಸ್ಬೇಕಂತಾಳೆ ಅವ್ರು ಏನಾರು ಗುದ್ದಾಡಿದ್ರನ್ರಿ? ಏನಾರ ದುಃಖ ಪಟ್ರೇನು ಅವ್ರ ಸಂತಾನದ ಬಗ್ಗೆ? ಆರಾಮ್ ಇದ್ದೋಗ್ಬಿಟ್ರು. ಬಸವಣ್ಣಗೊಂದು ಹುಡುಗ ಹುಟ್ಟಿತ್ತು ಬಾಲ ಸಂಗಯ್ಯ. ಅದು ಹುಟ್ಟುತ್ತಲೇನೆ ಅದು ಒಂದು 7-8 ವರ್ಷ ಇರೋದ್ರಾಗೆ ಹೋಗ್ಬಿಡ್ತು. ಆಯ್ತು ನಡಿ ಬಾ ಅಂತೂ ಆಯ್ತು ನಡಿ ಅಂತ ಅವ್ರ ಏನಾರ ಸಂತಾನದ ಬಗ್ಗೆ ಹಿಂಗೆ ಮುಂದ ಅವು ಚಲೋ ಬೆಳೆಸ್ಕೊಂಡು ಹೋಗಂತ ಮಕ್ಕಳು ಹುಟ್ಟಲಿಲ್ಲ ಅಂತಂದ್ರ ಅವರಿಗೆ ಸಂತಾನನೇ ಬೇಡ, ಹುಟ್ಟೆ ಬೇಡದಂತಾರ.
ಹಂಗಿಲ್ಲ, ನಾವು ಅವಿವೇಕಿಗಳದೀವಿ. ಮತ್ತು ನಮ್ಮ ಮಕ್ಕಳಿಗೆ ಅವಿವೇಕಿಗಳಿಗೆ ಹುಟ್ಟಿಸಿ ಭೂಮಿಗೆ ವಜ್ಜೆ ಮಾಡ್ಬೇಕಂತೀವಿ. ನಾವು ಹೆಂಗದೇವಿ ನೋಡ್ರಿ. ನಮಗೇ ವಿವೇಕ ಇಲ್ಲ, ನಮಗೇ ಜ್ಞಾನ ಇಲ್ಲ. ಮತ್ತು ನಮ್ಮಂದವೇ ಒಂದಿಷ್ಟು ಹುಟ್ಟಿಸಿ ಭೂಮಿಗೆ ಯಾಕೆ ನಾವು ಭಾರ ಮಾಡಿ ಹಾಳು ಮಾಡ್ಬೇಕಂತ ಬುದ್ಧಿ ಯಾರಿಗಾರ ಆದೇನ್ರಿ? ತನಗೇ ಕೂಳಿಗೆ ದಿಕ್ಕಿಲ್ಲ ಅಂತಂದ್ರೂ 10 ಮಕ್ಕಳ ಹಿಡಿಯಷ್ಟು ಆಸೆ ಅದ ಮನುಷ್ಯ ಒಳಗೆ. ಹೆಂಗದ? ಮಕ್ಕಳ ಮದುವೆ ಉದ್ದೇಶ ಏನದ ಹೇಳ್ರಿ? ವಾಟ್ ಈಸ್ ದಿ ಪರ್ಪಸ್? ಇಡೀ 84 ಲಕ್ಷ ಜೀವರಾಶಿಗಳು ಗಂಡು ಹೆಣ್ಣುಗಳು ಸಂಯೋಗ ಹೊಂದದು ಎದರ ಸಲುವಾಗಿ? ಎದರ ಸಲುವಾಗಿ? ಸಂತಾನೋತ್ಪತ್ತಿ. ಈ ಸಂತಾನೋತ್ಪತ್ತಿ ಉದ್ದೇಶ ಏನು? ಸಂತಾನೋತ್ಪತ್ತಿ ಆಗ್ಬೇಕಂದ್ರೆ ಒಬ್ರಿಗೊಬ್ಬರು ಆರಿಸ್ತಾರ ಇಲ್ಲ? ಶ್ರೇಷ್ಠ ಪುರುಷ ವರ ಕನ್ಯಾ ಶ್ರೇಷ್ಠ ಇದ್ದು ಆರಿಸ್ತಾರ ಇಲ್ಲ? ಯಾರು ಬೇಕವ್ರು ಹಿಡಿದು ಸಂತಾನ ಮಾಡ್ತಾರೆ ನೆಲೆ? ಶ್ರೇಷ್ಠತೆಯನ್ನು ಆರಿಸ್ತಾರ ಇಲ್ರಿ? ಶ್ರೇಷ್ಠವಾದ ಕನ್ಯಾ ಶ್ರೇಷ್ಠವಾದ ವರ ಅಂತ ಹುಡುಕ್ತಾರ ಇಲ್ಲ? ಎದ್ರ ಉದ್ದೇಶ ಅದು? ಉದಾತ್ತ ಸಂತಾನ, ಶ್ರೇಷ್ಠವಾದ ಸಂತಾನ, ಉತ್ತಮ ಸಂತಾನಕ್ಕಾಗಿ ಉದಾತ್ತ ಮಾರ್ಗ. ಆ ಉತ್ತಮ ಸಂತಾನಕ್ಕಾಗಿ ಅಲ್ಲಿ ದಾಂಪತ್ಯ ಇರ್ತದೆ. ಆ ಉತ್ತಮ ಸಂತಾನ ಆಗ್ಬೇಕಾದ್ರೆ ಮೊದಲು ತಾವು ಉತ್ತಮರಿರ್ಬೇಕಲ್ಲ. ತಾವು ಉತ್ತಮರಿದ್ರೆ ಉತ್ತಮ ಸಂತಾನ ಮಾಡಬಹುದು. ಅದಕ್ಕೇನಾಯ್ತು? ತಾವು ಉತ್ತಮರಿದ್ದೂ ಅದು ಸಂತಾನ ಸರಿಗಿರ್ಲಿಲ್ಲ ಅಂತಂದ್ರ ಅಂತ ಮಕ್ಕಳು ಹುಟ್ಟದೇ ಬೇಡ ಅಂದ್ಬಿಟ್ರು. ಸದ್ಭಕ್ತರ ಬಸಿರಲ್ಲಿ ಹುಟ್ಟಿದ ಮಕ್ಕಳು ಭವಿಯನ್ನು ಆಚರಿಸಿದೊಡೆ ಪಂಚ ಮಹಾಭಾತಕವೆಂದುದು ಈ ಗುರುವಚನ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣರಿಗೆ ಸಂತಾನವಿಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ನೋಡ್ರಿ ಹೆಂಗ ಮಕ್ಕಳೇ ಹಡೆಯೋದು ಬೇಡ, ನಡಿ ನಿಮ್ಮ ಮಕ್ಕಳು ಬೇಡ, ಏನು ಬೇಡ. ಇಂಥ ಹೊಡೆದಿಯ ಏನ್ ಮಾಡ್ತೀರಿ? ಉಪಯೋಗ ಇಲ್ಲದ್ದು ಕೆಲಸ ಅದೆಲ್ಲ. ಅವು ಕಡದು ಬೆಳೆಸಿ ಸಾಲಿ ಕಲಿಸಿ 25-30 ವರ್ಷನೂ ಮಾಡಿ ಅವಕ್ಕೆ ಏನು ಅರಿವಿಲ್ಲ ಮಾಡಿಲ್ಲ. ಅವು ಹುಟ್ಟಿದ ಲೆಕ್ಕದಾಗ ಇಲ್ಲೇ ಇಲ್ಲ. ಅದಕ್ಕೊಬ್ಬ ಹೆಣ್ಮಗಳಿಗೆ ಗುರುಗಳು ಕೇಳಿದ್ರತ್ತ, ನಿನ್ ವಯಸ್ಸು ಎಷ್ಟದಮ್ಮ? ನಿನ್ ವಯಸ್ಸು ಎಷ್ಟದ ಅಂದ್ರ ಒಂದು ಅಕ್ಕಿ ಅದಳ 65 ವರ್ಷನಕ್ಕೆ ಅದಾಳ. ಅಕ್ಕಿ ಏನ್ ಹೇಳ್ತಾಳ? ನನ್ನ ವಯಸ್ಸ 25 ಅಂತಾಳ. ಗುರುಗಳಿಗೆ ಬೆಲೆ ಖುಷಿಯಾಗಿಬಿಡ್ತದ, ಚಪ್ಪಾಳೆ ತಡ್ತಾರ, 25 ಅಂತಾಳಲ್ಲ ಅಂತ ಹೇಳಿ. ಆಜು ಬಾಜು ಅವ್ರ ಶಿಷ್ಯರು ನಿಂತಿರ್ತಾರ, ಗಾಬರಿ ಬಿಡ್ತಾರ. 25 ವಯಸ್ಸು ಅಂತಾಳ, ಅಕ್ಕಿ ನೋಡಿದ್ರೆ 65-70 ವರ್ಷನೇ ಅದಾಳ. ಮತ್ ನಿನ್ ಗಂಡನ ವಯಸ್ಸು ಎಷ್ಟದ? 20 ಅದರಿ ಅಂತಾಳ. ಆಕಿ ತನಕ 5 ವರ್ಷ ಕಡಿಮೆ ಹೇಳ್ತಾಳ. ಗುರುಗಳು ಇನ್ನ ಖುಷಿ ಆಗ್ತಾರ. ನಿಮ್ಮ ಮಾವನ ವಯಸ್ಸು ಎಷ್ಟದ? 15 ಅದರಿ. ನಿಮ್ಮ ಅತ್ತಿ ವಯಸ್ಸು ಎಷ್ಟದ? 10 ಅದರಿ ಅಂತೇಳಿ ಹಿರಿಯರ ಇವಕ್ಕೆಲ್ಲ ಏನ್ ಮಾಡ್ಲಕತ್ತಳು? 5 ವರ್ಷ ಕಟ್ ಮಾಡಿಬಿಟ್ಲು. ಹಂಗ್ರಿ ಅತ್ತಿ ಮಾವ ಮತ್ತು ಮಕ್ಕಳು ಹುಟ್ಟಿಲ್ಲ ಬಿಡ್ರಿ ಅಂತ ಅಂದ್ಬಿಟ್ಲಕ್ಕೆ. ಮಕ್ಕಳೇ ಹುಟ್ಟಿಲ್ಲ ಇನ್ನ ಅಂದ್ಬಿಟ್ಲು. ಇದು ಪೂರ್ತಿ ಕುತ್ತಿಗೆ ಬಂದ್ಬಿಡ್ತಾ ಸುತ್ತಮುತ್ತ ನಿಂತ ಶಿಷ್ಯರಿಗೆ. ಏನ್ ಮಾತಾಡ್ಲಕತ್ತಾರ ಇವ್ರಿಬ್ರು, ನಮಗ್ ಹುಚ್ಚು ಮಾಡ್ಲಕತ್ತಾರಲ್ಲ ಅಂತ ಹೇಳಿ. ಗುರುಗಳೇ ದಯವಿಟ್ಟು ಇದರ ಅರ್ಥ ಗೊತ್ತಾಗ್ಲಿಲ್ಲ. ಹೆಣ್ಮಗಳೆಲ್ಲ ಉಲ್ಟಾ ಸೀದಾ ಹೇಳಕತ್ತಾಳ. ಆಕಿ ಕನಿಷ್ಠ 60 ಕ್ರಾಸ್ ಮಾಡಿ 65 25 ಅಂತ ಹೇಳ್ತಾಳ. ಅದಕ್ಕೆ ನೀವು ಖುಷಿ ಪಡ್ತೀರಿ. ಗಂಡನ ವಯಸ್ಸು ಆಕಿಕೆ 5 ವರ್ಷ ಕಡಿಮೆ ಅಂತಾಳ, ಮಾವನ ವರ್ಷ 5 ವರ್ಷ ಕಡಿಮೆ ಅಂತಾಳ, ಅತ್ತಿ ವಯಸ್ಸು ಇನ್ನ ಕಡಿಮೆ ಅಂತಾಳ. ಆಕಿಗೆ 1 ಡಜನ್ ಮೊಮ್ಮಕ್ಕಳದಾವ ಮನ್ಯಾಗ, ಆದ್ರೂ ಆಕಿ ಮಕ್ಕಳೇ ಹುಟ್ಟಿಲ್ಲ ಅಂತಾಳ. ಅಂದ್ರೆ ಏನಿದ್ರ ಅರ್ಥ ಅಂತ? ಅದ್ರ ಅರ್ಥ ಹಂಗಲ್ಲಪ್ಪ. ಆಕಿಗೆ 65 ವಯಸ್ಸು 70 ವಯಸ್ಸು ಇದ್ರೂ ಸಹಿತ ಈ ಒಂದು ನಮ್ಮ ಮಠದೊಳಗೆ ಸತ್ಸಂಗಕ್ಕೆ ಆಕಿ ಎಷ್ಟು ವರ್ಷಲಿಂತ ಬರ್ಲಾಕತ್ತಾಳ? 25 ವರ್ಷಲಿಂತ ಬಂದಕತ್ತಾಳ. ಅದಿಷ್ಟೇ ನಿಜವಾದ ವಯಸ್ಸು, ಉಳಿದ ವಯಸ್ಸೆಲ್ಲ ವ್ಯರ್ಥ ಅಂದ್ಬಿಟ್ಲು. ಇದು ಅರ್ಥ ನೋಡಪ್ಪ. ಬ್ರಹ್ಮಜ್ಞಾನದಾಗ ಎಷ್ಟಿರ್ತಾರ ಅಷ್ಟೇ ಅವ್ರ ವಯಸ್ಸು ಸಾರ್ಥಕ, ಉಳಿದದ್ದೆಲ್ಲ ನಿರರ್ಥಕ. ನಾನು ಹೇಳ್ತಿದ್ದ ಇನ್ನ ಎಲ್ಲಿ ಓದ್ತಾಳ ಅಂತ ಹೇಳಕ್ಕೆ ಗಂಡ
ನನ್ನ ಬೆನ್ನತ್ತಿ ಬಂದು ನನ್ನ ಮೂಲವನ್ನ ಗುರ್ತು ಹಿಡಿಯೋದಕ್ಕ 5 ವರ್ಷ ತಡ ಮಾಡ. ಆಮೇಲೆ ಇಷ್ಟು ಚಲೋ ವಿಚಾರದಾಗ ಇರ್ತಾಳಲ್ಲ ನಾನು ಹೇಳ್ತೇನೆ ಅಂತೇಳಿ ಅಭಿಮಾನ ಪಟ್ಟು ಅವ ಇದ್ರಾಗ ಜಾಯಿನ್ ಆಗ್ಲಕ್ಕ ಅವನಿಗೆ 5 ವರ್ಷ ತಡ ಆಯ್ತು. 2 ಗಂಡ ಹೆಂಡತಿ ಎಲ್ಲಿ ಹೋಗ್ತಾವ ಅಂತೇಳಿ ಮಾವ ಜಾಸೂಸಿ ಮಾಡ್ಕೋತ ಬಂದ. ಅವ ಮತ್ತೆ 5 ವರ್ಷ ತಡ ಮಾಡಿ ಬಂದ, ಅವ ಜಾಯಿನ್ ಆದ. ಮನಿ ಮಂದಿನೇ ಹೋಗಿ ಮಠಕ್ಕೆ ಸೇರ್ತಾರ, ಅಲ್ಲಿ ಏನ್ ನಡೆದೋತಿ ಕೇಳಕ ನಾವ್ ಒಬ್ಬಕಿನೇ ಗೂಗಿ ಕೂತಂಗ ಯಾಕೆ ಕುಂಡಿರ್ಲಿ ಮನ್ಯಾಗ ಅಂತೇಳಿ ಅತ್ತಿನೂ ಹೋಗಿ ಆ ಮಠಕ್ಕೆ ಹೋಗ್ಲಕತ್ಬಿಟ್ಲು. ಆಕಿ ಎಲ್ಲ ಲೇಟ್ ಆಗಿ ಹೋಗಿ ಸೇರಿದ್ದಕ್ಕೆ ಆಕಿ ಈಗ ಒಂದು 5-10 ವರ್ಷ ಆಯ್ತು ಅಷ್ಟೇ ಆಕಿ ಮಾಡ್ಲಕತ್ತಾವ. ಇದು ತಿಳಿತು ಬಿಡ್ರಿ. ಅವ್ರದ್ದು ಎಷ್ಟು ವರ್ಷ ಸತ್ಸಂಗ ಅಟೆಂಡ್ ಆಗ್ಯಾರ ಅಷ್ಟು ವರ್ಷ ಅವ್ರ ಆಯುಷ್ಯ ಅನ್ನೋದು ಅರ್ಥ ಆಯ್ತು. ಮತ್ತ ಮಕ್ಕಳೇ ಇಲ್ಲ ಅಂತಾಳಲ್ರಿ, ಇದ್ಯಾಂಗ ಅಂತ ಅವಕ್ಕೆ ಕರೆದ್ರೆ 1 ದಿನ ಮಠಕ್ಕೆ ಬಂದಿಲ್ಲ, 1 ದಿನ ಸತ್ಸಂಗ ಅಟೆಂಡ್ ಆಗಿಲ್ಲ. ಅವು ಇದ್ರೇನು ಇಲ್ಲ ಅಂದ್ರೇನು, ಅವು ಇದ್ದ ಲೆಕ್ಕದಾಗಿಲ್ಲ, ಹುಟ್ಟಿಲ್ಲ ಅಂತಾಳಕಿ. ನಮ್ಮ ದಾರಿ ಒಳಗ ಇರಂತ ಮಕ್ಕಳು ಸದ್ಭಕ್ತರ ಬಸಿರಲ್ಲಿ ಬಂದು ಸದ್ಭಕ್ತಿ ಮಾರ್ಗವನ್ನ ಹಿಡಿದು ಸುಜ್ಞಾನ ಸದ್ಭಾವ ಸತ್ಕ್ರಿಯಾಶೀಲರಾದ ಮಾರ್ಗದಲ್ಲಿದ್ದ ಮಕ್ಕಳು ಮಾತ್ರ ಅವು ಮಕ್ಕಳು ಹುಟ್ಟಿದ ಲೆಕ್ಕ. ಆ ಒಂದು ಮಾರ್ಗದಾಗ ಇರ್ಲಾರ್ದ ಮಕ್ಕಳು ಅವು ಹುಟ್ಟಿದ್ರು ಹುಟ್ಟಲಾರ್ದ ಲೆಕ್ಕ ಇಲ್ಲ ಅಂತ ಅರ್ಥ ಮಾಡಿ ಕೊಟ್ರಂತ. ಹಿಂಗಾಗಿ ವಿಚಾರ ಮಾಡ್ರಿ, ನಿಮ್ಮ ಮನೆಯ ಮಕ್ಕಳು ಹೆಂಡ್ರು ಅವ್ರೇನ್ ಇದ್ದ ಲೆಕ್ಕದಾಗ ಅದರೋ ಇಲ್ಲದ ಲೆಕ್ಕದಾಗ ಅದರೋ ಇಟ್ಕೊಂಡು ಅವ್ರ ಬಗ್ಗೆ ನಿಮ್ಮ ಮೋಹ ಎಷ್ಟು ಇಟ್ಕೋಬೇಕು, ಇವತ್ತೊಂದು ಅಳತಿ ತಿಳ್ಕೋಬೇಕು. ಚನ್ನಬಸವಣ್ಣವ್ರ ಆಚಾರ ಹೆಂಗ್ ಮಾಡ್ಬೇಕು? ವಿವೇಕ ಜಾಗೃತಿ ಮಾಡ್ಕೋಬೇಕು. ಇವೆಲ್ಲ ನಮ್ಮ ಮಾರ್ಗದಾಗ ಅದವೋ ಇಲ್ವೋ, ಇಲ್ಲ ಅಂದ್ಮೇಲೆ ಅವಕ್ಕೇನ್ ಮಹತ್ವ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು. ಮಾಶುಚ ದುಃಖ ಪಡಬೇಡ್ರಿ. ಅಯ್ಯೋ ಎಂತ ಹುಟ್ಟಿದು ಎಂತದ್ ಗಂಟು ಬಿತ್ತು ಅಂತೇಳಿ ದುಃಖ ಪಡಬೇಡ್ರಿ. ಏನ್ ಮಾಡು, ನಿನ್ ಕರ್ತವ್ಯ ನೀ ಮಾಡು ಅಷ್ಟೇ. ನಮ್ ದಾರ್ಯಾಗಿಲ್ಲ ಅಂತೇಳಿ ಮತ್ತೆ ದುಃಖ ಪಡ್ಲಕ್ ಹೋಗ್ಬೇಡ್ರಿ. ಅವು ಹೆಂಗ್ಯಾಕಿರಲಕ್ಕ ಕಟ್ಕೊಂಡೀವಿ, ನಮ್ ಕರ್ತವ್ಯ ಮಾಡ್ಬೇಕು ಹೊರತು ನಮ್ ಸಾಧನೆ ಒಳಗೆ ನಾವು ನಿರತರಾಗಿರ್ಬೇಕು. ಅಂತವ್ ಇಂತ ಹುಟ್ಟವತ್ತೇಳಕ್ಕೆ ದುಃಖ ಪಡೋದು. ಮತ್ತೆ ಚನ್ನಬಸವಣ್ಣವ್ರ ರಚನೆ ಹಿಂಗ್ ಹೇಳ್ಯಾರ, ಇನಂದರ ಸ್ವಾಮಿ ಹಿಂಗೆಲ್ಲ ಅಂದರ್ ಅಂತೇಳಿ ಹೋಗಿ ಅವ್ರಿಗೆ ಮಾರಿ ನೀವೆಲ್ಲ ವೇಸ್ಟ್ ಅದಿರಿ, ನೀವೆಲ್ಲ ಕಸ ಅದಿರಿ ಅಂತ ಹೇಳಕ್ಕೆ ಏನು ಅನ್ಲಕ್ ಹೋಗ್ಬೇಡ್ರಿ. ಹೆಂಗ್ಯಾಕಿರಲಕ್ಕ ಅವ್ರದ್ದು ಪುಣ್ಯ ಇತ್ತಂದ್ರೆ ಬಂದ್ ಸೇರ್ತಾರ, ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ಲಕ್ ಬಂದಾರ ಅವ್ರದವ್ರು ಮಾಡ್ತಿರ್ತಾರ. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ನಿಮ್ ಸಾಧನೆ ನೀವು ಮಾಡ್ರಿ. ಇಷ್ಟೇ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ 18 ಅಧ್ಯಾಯ ಹೇಳಿ ಕಡಿಗೆ ಒಂದು ಫಿಟ್ಟಿಂಗ್ ಇಟ್ಬಿಟ್ಟ. ಏನು, ನಾನೇನ್ ಹೇಳ್ಬೇಕಾಗಿತ್ತು ಹೇಳಿದ್ನಪ್ಪ, ಮುಂದೆ ನಿನಗೇನ್ ಚಲೋ ಅನಿಸ್ತದ ಫಾಲೋ ಮಾಡು, ನಿನಗೆ ಚಲೋ ಏನ್ ಅನ್ಸಲ್ಲ ಬಿಟ್ಬಿಡು ಅಷ್ಟೇ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅಂತ. ಹಂಗ ಇಲ್ಲೇನದ ಅಂತಂದ್ರ ಇದ್ದದ್ದನ್ನ ಸಂಭಾಳಿಸ್ಕೊಂಡು ಹೋಗೋದಷ್ಟೇ. ನಮ್ ಸಾಧನೆ ನಾವು ಮಾಡ್ಕೋತಿರೋದು, ನಮ್ ಕರ್ತವ್ಯ ನಾವು ಮಾಡ್ಕೋತ ಕರ್ತವ್ಯದಾಗ ಏನೋ ಕಡಿಮೆ ಮಾಡಬಾರದು. ಅವು ನಮ್ ದಾರ್ಯಾಗ ಬರ್ಲಿ ಬಿಡ್ಲಿ, ನಾವು ಮಾಡಿದ್ದನ್ನ ಗುರುತಿಸ್ಲಿ ಬಿಡ್ಲಿ, ಮರ್ಯಾದೆ ಕೊಡ್ಲಿ ಬಿಡ್ಲಿ, ಅವುದ್ರ ಬಲ್ಲಿ ಅಂತದೇನು ಒಂದ್ ಒಳ್ಳೆ ಕ್ವಾಲಿಟಿನೇ ಇಲ್ಲ ಅಂತಂದ್ಮೇಲೆ ಅವು ಏನ್ ಮಾಡ್ಲಕ್ ಸಾಧ್ಯ, ಎಲ್ಲಿ ಬರ್ಬೇಕು? ಯಾವ ಜನ್ಮ ಕರ್ಮಕ್ಕ ಹುಟ್ಟ್ಯಾವ, ಇರ್ಲಿ ಬಿಡು ಅಂತ ಹೇಳಕ್ಕೆ ಸೋಮ ದಬ್ಕೋತ ಹೋಗ್ಬೇಕಷ್ಟೇ. ಶುದ್ಧ ಬ್ರಹ್ಮ ಲಯ ಚಿಂತನದ ಬಗ್ಗೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 5ನೇ ತರಂಗ ಅದೃಷ್ಟಿ ಮಹಾರಾಜರ ಒಂದು ಸಂವಾದ ಸದ್ಗುರುಗಳ ಜೊತೆಗೆ 241ನೇ ವಿಷಯಾಂಕ. ಸೂತ್ರಕಾರರು, ಭಾಷ್ಯಕಾರರು, ವಾರ್ತಿಕಕಾರರು ಇವ್ರದ್ದು ಅಭಿಪ್ರಾಯಗಳು ಅದರ ಬಗ್ಗೆ, ಜಗತ್ತಿನ ಸೃಷ್ಟಿ ಬಗ್ಗೆ. ಈ ಜಗತ್ತಿನ ಸೃಷ್ಟಿ ಬಗ್ಗೆ ಸಾಕಷ್ಟು ಜನ ಹೇಳ್ತಿರ್ತಾರ, ಸಾಕಷ್ಟು ರೀತಿ ಹೇಳ್ತಿರ್ತಾರ. ಅವ ಶುದ್ಧ ಬ್ರಹ್ಮ, ಅವನಿಗೇನಂತ ಅಂತೀರಿ ನೀವು? ಸೃಷ್ಟಿಕರ್ತ ಅಂತೀರ? ಇಲ್ಲ.
ಅವನಿಗೆ ಸೃಷ್ಟಿಕರ್ತ ಅಂತಾರೆ. ಅವ ಸೃಷ್ಟಿನೇ ಮಾಡಿಲ್ಲ, ಏನು ಮಾಡೇ ಇಲ್ಲ. ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ. ಏನ್ ಸೃಷ್ಟಿ ಮಾಡ್ಯಾನ, ಏನ್ ಸ್ಥಿತಿ ಮಾಡ್ಯಾನ, ಏನ್ ಲಯ ಮಾಡ್ಯಾನ, ಅದು ಇಲ್ಲೇ ಇಲ್ಲ. ಇಲ್ಲದ ಜಗತ್ತನ್ನ ಆದ ಅಂತ ತಿಳ್ಕೊಂಡು ಅದನ್ನ ಅವ ಸೃಷ್ಟಿ ಮಾಡ್ಯಾನ ಅಂತೀವಲ್ಲ, ಇದೆ ಹೆಂಗದ ಇದು? ಜಗತ್ತೇ ಇಲ್ಲ ಅಲ್ಲಿ. ಉತ್ತಮ ಅಧಿಕಾರಿ ದೃಷ್ಟಿ ಒಳಗೆ ಜಗತ್ತೇ ಇಲ್ಲ ಅಂದ್ಮೇಲೆ ಇಲ್ಲದ ಜಗತ್ತು ಅವನೇನ್ ಸೃಷ್ಟಿ ಮಾಡದ? ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂತೀರ ಇಲ್ಲ? ಹಾ, ಈಶ್ವರ ಬ್ರಹ್ಮ ಅಲ್ಲ. ಈಶ್ವರ ಅಂತಂದ್ರ ಶುದ್ಧ ಬ್ರಹ್ಮ ಹೋಟೆಲ್ ಮಾಲೀಕ್ ಇದ್ದಂಗ, ಈಶ್ವರ ಹೋಟೆಲ್ ಮ್ಯಾನೇಜರ್ ಇದ್ದಂಗ. ಹೋಟೆಲ್ ಮ್ಯಾನೇಜರ್ಗೆ ಈ ಜಗತ್ತಿಗೆ ಸಂಬಂಧ. ಮಾಯೆ, ಈಶ್ವರ, ಜಗತ್, ಈ ಮೂರದು ಕಾಂಬಿನೇಷನ್ ಇದು. ಜಗತ್ತಿಂದು ಆಯುಷ್ಯ ಮುಗೀತು ಅಂತಂದ್ರೆ ಅಲ್ಲಿ ಈಶ್ವರ ಮತ್ತು ಮಾಯೆ ಅಂದ್ರೆ ಹೋಟೆಲ್ ಬಂದ್ ಮಾಡಿದ್ರೆ ಹೋಟೆಲ್ ಮ್ಯಾನೇಜರ್ ನೌಕರಿ ಇರ್ತದೇನ ಅಲ್ಲಿ? ಆಯ್ತು, ಅವನೊಂದು ಜಾಬ್ಲೆಸ್ ಆಗ್ಬಿಡ್ತಾನ. ಮಾಯೆ ಮತ್ತು ಈಶ್ವರ ಇಬ್ಬರದು ಜಾಬ್ ಏನದಂದ್ರೆ ಈ ಜಗತ್ತು ಸೃಷ್ಟಿ ಮಾಡಿ, ಜಗತ್ತನ್ನ ಸೃಷ್ಟಿ ಮಾಡಿ ತಾವೇ ಆ ಸೃಷ್ಟಿಯ ಭಾಗವಾಗಿ ಮತ್ತೇನಾಗದು ಸ್ಥಿತಿ ಲಯ ಎಲ್ಲ ಆ ಜೀವಿಗಳ ಕರ್ಮ ಅದು ತಗೊಂಡು ಹೋಗ್ತಕ್ಕಂತೆ ಭೋಗ ಕೊಡೋದು. ಇದೆಲ್ಲ ಓಟು ಯಾರ್ದು? ಈಶ್ವರ ಮಾಯೆಯರದು. ಈ ಈಶ್ವರ ಮಾಯೆಯರಿಗೆ ಶಿವಶಕ್ತಿ ಅಂತಂದ್ರು. ಅದರ ಹಿಂದಿನ ಶುದ್ಧ ಬ್ರಹ್ಮನ ಪರಿಚಯ ನಿಶ್ಚಲದಾಸ ವೇದಾಂತ ಸಿದ್ಧಾಂತದ ಮೂಲಕ ನಿಶ್ಚಲದಾಸರು ಹೇಳಿದ್ರು. ಇದೆಲ್ಲ ಸೃಷ್ಟಿಗೆ ಸಂಬಂಧಪಟ್ಟಂತ ಮಾತು ಈಶ್ವರ ಮಾಯೆಯರ ಕೆಲಸ. ಅದೇ ಅನ್ನಕತ್ತೀನಿ, ಸೃಷ್ಟಿಕರ್ತ ಅಂತೇಳಿ ಶುದ್ಧ ಬ್ರಹ್ಮಗೆಲ್ಲಕ್ಕೆ ಬರ್ತದೇನು? ಇಲ್ಲ. ಅದಕ್ಕ ಶುದ್ಧ ಬ್ರಹ್ಮನ ವಿಚಾರ ಯಾರಿಗೆ ಸಾಧ್ಯ? ಉತ್ತಮ ಅಧಿಕಾರಿಗಳಿಗೆ ಮಾತ್ರ ಸಾಧ್ಯ. ಮಧ್ಯಮ ಅಧಿಕಾರಿಗಳಿಗೆ ಏನದ? ಅನಿರ್ವಚನೀಯ. ಅವ್ರಿಗೇನಾಗಬೇಕು? ಇದು ಲಯ ಚಿಂತನ ಮಾಡಬೇಕು. ಲಯ ಚಿಂತನ ಮಾಡಿ ಈ ಜಗತ್ತಿನ ಪಂಚಮಹಾಭೂತಗಳು ಸುಳ್ಳ, 84 ಲಕ್ಷ ಜೀವರಾಶಿಗಳ ಶರೀರಗಳು ಸುಳ್ಳ, ಅವುಗಳನ್ನ ನಿರ್ವಹಣೆ ಮಾಡ್ತಾ ಇರುವಂತ ಈ ಜಗತ್ತೇ ಇಲ್ಲ ಅಂತಂದ್ಮೇಲೆ ಅದರದು ಮ್ಯಾನೇಜರ್ ಈಶ್ವರ ಅವನು ಸುಳ್ಳ, ಮಾಯನು ಸುಳ್ಳ. ಶುದ್ಧ ಬ್ರಹ್ಮನನ್ನ ಬಿಟ್ರೆ ಮತ್ತೇನೇನು ನೀವು ಕಲ್ಪನೆ ಮಾಡ್ಕೊಂಡಿರಿ ಅವೆಲ್ಲ ಓಸು ಸುಳ್ಳು ಮಾಡಬೇಕು. ಅದೇ ಲಯ ಚಿಂತನ. ಈಶ್ವರನು ಸುಳ್ಳ, ಮಾಯನು ಸುಳ್ಳ, ಅವನು ಸೃಷ್ಟಿ ಮಾಡಿದ ಪಂಚಭೂತಾತ್ಮಕ ಜಗತ್ತ ವಿಶ್ವ ಅದನ್ನು ಸುಳ್ಳ, ಅದರೊಳಗಿರುವ ಜೀವಿಗಳ ಶರೀರಗಳು ಸುಳ್ಳ, ಆ ಶರೀರದೊಳಗಿರುವಂತ ಆತ್ಮ ಏನದಲ್ಲ ಆ ಆತ್ಮ ಏನದ? ಸರ್ವಾತ್ಮ, ಜಗದಗಲ ಮುಗಿಲಗಲ ಇದ್ದಂತ ಆತ್ಮ, ಜೀವಿಗಳೊಳಗಿರುವ ಆತ್ಮ ಒಂದೇ ಸತ್ಯ. ಉಳಿದದ್ದು ಎಲ್ಲ ಸುಳ್ಳು ಮಾಡ್ಕೊತ ಹೋಗ್ಬೇಕು. ಇದೇ ಲಯ ಚಿಂತನ. ಅದು ಯಾಕೆ ತೋರ್ಲಕತ್ತದ? ಮತ್ತೆ ಸುಳ್ಳಿತ್ತಂದ್ರ ಅದು ಎದಕ್ಕೆ ತೋರ್ಲಕತ್ತದ ಅಂತಂದ್ರ ಆ ಶುದ್ಧ ಬ್ರಹ್ಮನನ್ನ ಅರಿಲಾರ್ದಕ್ಕೆ ಇದು ತೋರ್ಲಕತ್ತದ. ಶುದ್ಧ ಬ್ರಹ್ಮನನ್ನ ಅರಿತರೆ ಆ ಶುದ್ಧ ಬ್ರಹ್ಮನೇ ಈ ಈಶ್ವರ ಆಗ್ಯಾನ, ಶುದ್ಧ ಬ್ರಹ್ಮನೇ ಏನಾಗ್ಯಾನ? ಮಾಯೆ ಆಗ್ಯಾನ, ಶುದ್ಧ ಬ್ರಹ್ಮನೇ ಏನಾಗ್ಯಾನ? ಪಂಚಭೂತಾತ್ಮಕ ಜಗತ್ತಾಗ್ಯಾನ, ಶುದ್ಧ ಬ್ರಹ್ಮನೇ 84 ಲಕ್ಷ ಜೀವರಾಶಿಗಳಾಗ್ಯಾನ, ಶುದ್ಧ ಬ್ರಹ್ಮನೇ ಎಲ್ಲ ಆಗಿ ನಿಂತ. ಲೀಲೆಯಾದೊಡೆ ಉಮಾಪತಿ. ಅದೇನು? ಉಮಾ ಮತ್ತು ಪತಿ, ಶಿವ ಶಕ್ತಿ, ಬ್ರಹ್ಮ ಮಾಯೆ. ಇದು ಲೀಲೆ ಮಾಡೋದು. ಲೀಲೆ ಮಾಡ್ಬೇಕಾದ್ರೆ ತನ್ನ ಬಿಟ್ಟು ಲೀಲೆ ಮಾಡ್ಲಿಕ್ಕಾಗ್ತದೆ? ತಾನೇ ಎಲ್ಲ ಆಗಿ ನಿಂತಾನ. ಅದಕ್ಕೇನ್ ಮಾಡ್ಬೇಕು? ಆ ಲೀಲೆ ಒಳಗೆ ಏನದ? ಪಾಪ ಪುಣ್ಯ, ಸುಖ ದುಃಖ, ಸ್ವರ್ಗ ನರಕ 108 ಕತಿ ಕಟ್ಟಿರಲ್ಲ, ಅವೆಲ್ಲ ಬೇಡ ಅಂತಂದ್ರೆ ಏನಾಗಬೇಕು? ಅವೆಲ್ಲ ಸುಳ್ಳು ಲಯ ಮಾಡಿ ಶುದ್ಧ ಬ್ರಹ್ಮ ಒಂದೇ ಸತ್ಯ ಮಾಡಬೇಕು. ಬ್ರಹ್ಮ ಸತ್ಯ, ಜಗನ್ಮಿತ್ಯ. ಲಯ ಚಿಂತನ ಅಂದ್ರೆ ಏನದು?
ಇದು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ಯಾರಲ್ಲ, ಇದು ಉತ್ತಮ ಅಧಿಕಾರಿ ಹೇಳ್ಯಾರ ಏನ್ ಮಧ್ಯಮ ಅಧಿಕಾರಿಗಳಾಗ ಹೇಳ್ಯಾರ ಹೇಳ್ರಿ? ಮಧ್ಯಮ ಅಧಿಕಾರಿಗೆ ಜಗತ್ತ ಸತ್ಯ ಅಂತ ತಿಳ್ಕೊಂಡವನಿಗೆ ಜಗತ್ತ ಮಿಥ್ಯ ಮಾಡ್ಬೇಕಾಗ್ಯಾವ. ಉತ್ತಮ ಅಧಿಕಾರಿ ಜಗತ್ತೇ ಇಲ್ಲ ಅಂತಾನಲ್ಲ, ನಾವು ಜಗತ್ತು ಇಲ್ಲ ಅಂದ್ಮೇಲೆ ಜಗತ್ತಿನ ಸುದ್ದಿ ಮಾತಾಡೋದೇ ಇಲ್ಲ. ಇರೋದು ಏನದ ಬ್ರಹ್ಮ ಒಂದೇ ಆದಂತ ನಾವು ಜಗತ್ತಿನ ಸುದ್ದಿನೇ ಮಾತಾಡಲ್ಲ. ನಾವು ಬ್ರಹ್ಮ ಬಿಟ್ರೆ ಮತ್ತೊಂದೇನು ಕಾಣಲ್ಲ ಅವನಿಗೆ ಉತ್ತಮ ಅಧಿಕಾರಿಗೆ. ಮಧ್ಯಮ ಅಧಿಕಾರಿಗೆ ಜಗತ್ತು ಸತ್ಯ ಅಂತೇಳಿ ಬೆನ್ನತ್ತನಲ್ಲ, ಅವನಿಗೆ ಏನ್ ಮಾಡ್ಬೇಕಾಗ್ಯದ, ಜಗತ್ತು ಮಿಥ್ಯ ಅದಪ್ಪ ಬ್ರಹ್ಮ ಸತ್ಯ ಅದ ಅಂತೇಳಿ ಇಲ್ಲಿ ಜಗತ್ತನ್ನ ಲಯ ಮಾಡ್ಲಕತ್ತಾರ. ಲಯ ಚಿಂತನ ಮಾಡಿ ಬ್ರಹ್ಮ ಸತ್ಯ ಮಾಡ್ಲಕತ್ತಾರ. ಲಯ ಚಿಂತನ ಅಂದ್ರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಒಪ್ಕೋತೀರಾ? ಮಧ್ಯಮ ಅಧಿಕಾರಿಗಿದು. ಜಗನ್ಮಿಥ್ಯ ಅಂತ ಅದಕ್ಕೆ ಜಗತ್ ಲಯ ಮಾಡೋದಕ್ಕೆ ಅಲ್ಲ, ಅದು ಜಗನ್ಮಿಥ್ಯ ಈ ವಾಕ್ಯ ಇರೋದೇ ಲಯ ಚಿಂತನದ ವಾಕ್ಯ. ಅದು ಬ್ರಹ್ಮನ ಯಥಾರ್ಥ ಜ್ಞಾನದ್ದಲ್ಲದು. ಜಗತ್ತು ಲಯ ಮಾಡದೆ ಜಗತ್ತನ್ನ ನಿಷೇಧ ಮಾಡದೆ ಈ ಒಂದು ಮಧ್ಯಮ ಅಧಿಕಾರಿ ಬಲ್ಲಿ ಮಾಡಬೇಕಾದಂತ ಕೆಲಸ. ಮಧ್ಯಮ ಅಧಿಕಾರಿ ಬಲ್ಲಿ ಜಗತ್ತನ್ನ ಲಯ ಮಾಡ್ಬೇಕಾಗ್ಯದ. ಉತ್ತಮ ಅಧಿಕಾರಿಗೆ ಬ್ರಹ್ಮನ ಯಥಾರ್ಥ ಜ್ಞಾನ ಹೇಳ್ಬೇಕಾಗ್ಯದ. ಅವನು ಪಾಟಿ ಸ್ವಚ್ಛದ ಉತ್ತಮ ಅಧಿಕಾರಿ, ಅವನಿಗೆ ಬ್ರಹ್ಮನ ಯಥಾರ್ಥ ಜ್ಞಾನ ಹೇಳಿದ ಕೂಡ್ಲೇನೆ ಎಲ್ಲ ಗ್ರಹಣ ಮಾಡಿ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಚೆನ್ನಾಗಿ ಹೊಂದುತ್ತದೆ ಅವನಿಗೆ. ಮಧ್ಯಮ ಅಧಿಕಾರಿಗೆ ಏನಾಗ್ಯದ ಅಂತಂದ್ರ ಜಗತ್ ಸತ್ಯ ಅನ್ನೋದು ಒಳಗ್ ಕೂತದಲ್ಲ, ಅದನ್ನ ತೆಗಿಬೇಕಾಗ್ಯದ. ಜ್ಞಾನ ಹೇಳಿ 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 ಅದು ಲಯ ಮಾಡಿ ಅದನ್ನ ಏನ್ ಮಾಡ್ಬೇಕು, ಜಗತ್ತು ತೆಗೆದು ಹಾಕಿ ಜಗತ್ತಂತ ಏನಿಲ್ಲಪ್ಪ ನಾಮ ರೂಪಾತ್ಮಕ ಈ ಜಗತ್ತು ಯಾಕೆ ಕಾಣ್ತದ ಅಂತಂದ್ರೆ ಆ ಒಂದು ಮೂಲ ವಸ್ತುವನ್ನು ಮರ್ತದ್ದಕ್ಕ, ಶುದ್ಧ ಬ್ರಹ್ಮವನ್ನು ಮರ್ತದ್ದಕ್ಕ. ನೆಕ್ಲೆಸ್ ಯಾಕೆ ಕಾಣ್ಲಕತ್ತದ ನಿಮಗ? ನೆಕ್ಲೆಸ್ ಯಾಕೆ ಕಾಣ್ತದ? ಬಂಗಾರ ಮರ್ತದ್ದಕ್ಕ. ಬಂಗಾರ ಮರ್ತು ನೆಕ್ಲೆಸ್ ನೋಡ್ಲಕತ್ತದಕ್ಕೆ ನೆಕ್ಲೆಸ್ ಕಾಣ್ಲಕತ್ತದ. ನೀವು ಬಂಗಾರನೇ ನೋಡಿದ್ರಿ ಅಂದ್ರೆ ಅಲ್ಲಿ ನೆಕ್ಲೆಸ್ಸೇ ಇಲ್ಲ. ಅದಕ್ಕೆ ಏನಾಗ್ತದಂದ್ರೆ ಮಧ್ಯಮ ಅಧಿಕಾರಿಗೆ ಇದು ನೆಕ್ಲೆಸ್ ಹೌದೋ ಅಲ್ಲೋ, ಬಂಗಾರ ಹೌದೋ ಅಲ್ಲೋ ಕನ್ಫ್ಯೂಸ್. ಅದಕ್ಕೇನ್ ಮಾಡ್ಬೇಕು, ಅಲ್ಲಿ ನೆಕ್ಲೆಸ್ ಅನ್ನೋದು ಇಲ್ಲಪ್ಪ, ಅದು ಜಗತ್ತು ಮಿಥ್ಯ ಅದ, ಅದು ಬಂಗಾರದ ಒಂದು ಆಕಾರ ಅಷ್ಟೇ ಹೊರತು ಅದಕ್ಕೆ ನೆಕ್ಲೆಸ್ಸಿಗೆ ಅದರದೇ ಆದ ಒಂದು ಅವಸ್ಥೆ ಇಲ್ಲ, ಅದರದೇ ಆದ ಒಂದು ಅಸ್ತಿತ್ವ ಇಲ್ಲ. ಅದಕ್ಕೇನಾಯ್ತು, ಬಂಗಾರ ಅನ್ನೋದು ಮುಂದೆ ಸತ್ಯ, ಉಳಿದ ಆಭರಣಗಳು ಏನದವ ಎಲ್ಲ ಆಕಾರಗಳು ಮಿಥ್ಯ. ಅವು ಎಂತ ಆಕಾರ ಇದ್ರು ಸಹಿತ ಬೆಂಕಿಗೆ ಹಾಕಿ ಸುಟ್ರ ಅವ್ಯಾವ ಆಕಾರ ಉಳಿಯಂಗಿಲ್ಲ. ಅಲ್ಲಿ ಉಳಿಯೋದು ಬಂಗಾರ ಒಂದೇ. ಬಂಗಾರ ಶಾಶ್ವತ, ಅದರ ಆಕಾರಗಳೇನದವ ಅಶಾಶ್ವತ, ಮಿಥ್ಯ. ಅದಕ್ಕೆ ಬ್ರಹ್ಮ ಎಂಬ ಬಂಗಾರದ ಆಭರಣಗಳಿವೆಲ್ಲ ತೋರ್ತಾ ಇದ್ದಾವಲ್ಲ, ನಾಮರೂಪಾತ್ಮಗಳು, ಇವೆಲ್ಲ ಆಭರಣಗಳು. ಜಗತ್ತಂತೇನದಲ್ಲ ಅವೆಲ್ಲ ಆಭರಣ ರೂಪದಲ್ಲಿ ಅದಾವ. ಬ್ರಹ್ಮ ಹೆಂಗದನ, ಬಂಗಾರ ಇದ್ದಂಗದ. ಹಿಂಗ್ ತಿಳ್ಕೊಂಡು ಏನ್ ಮಾಡಿದ್ರು, ಸಂಕ್ಷಿಪ್ತವಾಗಿ ಬ್ರಹ್ಮನ ಸುದ್ದಿ ಹೇಳ್ಬೇಕಾದ್ರೆ ಬ್ರಹ್ಮ ಅಸಂಗವಿದ್ದಾನೆ. ಬ್ರಹ್ಮ ಅಸಂಗದನು. ಹೆಂಗ? ಒಳ್ಳೇದು ದಾರಿ ತೋರಿಸ್ತಾನ, ಒಳಗೆ ಕುಂತು ಒಳ್ಳೆ ದಾರಿ ತೋರಿಸ್ತಾನಿಲ್ಲ. ನಿಮ್ಮ ಅರಿವು ತೋರಿಸ್ತಾನ. ಗುರು ಹೊರಗಿದ್ದ ಗುರು ಒಳ್ಳೆ ದಾರಿ ತೋರಿಸ್ತಾನ. ಒಳ್ಳೆ ದಾರಿ ತೋರಿಸಿದ್ಮೇಲೆ ಮುಂದ ಆ ವಿಷಯವನ್ನ ಗ್ರಹಣ ಮಾಡಿ ಒಳ್ಳೆ ದಾರಿ ನಡೀತಿರೋ ಕೆಟ್ಟ ದಾರಿ ನಡೀತಿರೋ ಅದ್ರ ಬಗ್ಗೆ ಅವ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಒಳ್ಳೆ ದಾರಿಗೆ ನಡೆದ್ರೆ ಹಣೆ ಬರ ಹಿಂಗಾಗ್ತದ, ಕೆಟ್ಟ ದಾರಿಗೆ ನಡೆದ್ರೆ ಹಣೆ ಬರ ಹಿಂಗಾಗ್ತದ ಅಂತೇಳಿ ಹೇಳ್ತಿರ್ತಾನ. ಹೇಳೋದಲ್ಲದೆ ಜಗತ್ತಿನೊಳಗ ನಾನಾ ರೀತಿ ಪ್ರಯೋಗಗಳು ಮಾಡಿ ತೋರಿಸ್ಲಕತ್ತಾನ.
ಧರ್ಮರಾಯ ಜೂಜಾಡೋದ್ರಿಂದ, ಮಹಾಭಾರತದೊಳಗೆ ಧರ್ಮರಾಯ ಜೂಜಾಡೋದ್ರಿಂದ ಹಣೆ ಬರ ಎಲ್ಲಿಗೆ ಹೋಗಿ ಮುಟ್ಟುತ್ತದ ಅಂತೇಳಿ ರಾಜ್ಯ, ಆನೆ, ಅದೇನು ಕುದುರೆ, ಒಂಟಿ, ಹೆಣತಿ ಎಲ್ಲನೂ ಕಳ್ಕೊಳ್ಳೋದು ಜೂಜಾಡೋದ್ರಿಂದ. ಅವ ಧರ್ಮರಾಯ ಯಾರ ಪಾತ್ರ? ಅವ ಧರ್ಮರಾಯ ಬ್ರಹ್ಮನೇ. ಧರ್ಮರಾಯನ ಪಾತ್ರ ವಹಿಸಿ, ಶುದ್ಧ ಬ್ರಹ್ಮನೇ ಧರ್ಮರಾಯನ ಪಾತ್ರ ವಹಿಸಿ ಏನ್ ಮಾಡ್ದ? ಇಂಥ ಜೂಜಾಡೋದ್ರಿಂದ ಜೀವನ ಇಷ್ಟು ಕಷ್ಟ ಆಗ್ತದ ನೋಡಪ್ಪ ಅಂತೇಳಿ ಇಡೀ ತನ್ನ ಜೀವನವನ್ನ ಬಲಿ ಕೊಟ್ಟು, ತನ್ನ ಜೀವನನೇ ಬಲಿ ಕೊಟ್ಟು ಜಗತ್ತಿಗೆ ಆದರ್ಶ ತೋರಿಸಿದ. ಈಗ ಅವೇನು ಧರ್ಮರಾಯ ತಲೆ ಕೆಡಿಸ್ಕೊತಾನೇನು? ನನ್ನ ಜೀವನನೇ ಬಲಿ ಕೊಟ್ಟು ನಿಮಗೆಲ್ಲ ಧರ್ಮ ಮಾರ್ಗ ತೋರಿಸಿದ್ರು ನೀವು ಮತ್ತೆ ಅಧರ್ಮ ಮಾರ್ಗನೇ ಹಿಡಿತೀರಲ್ಲ ಅಂತೇಳಿ ಅವೇನ್ರ ತಲೆ ಕೆಡಿಸ್ಕೊಂಡನೇನು? ಅಸಂಗ ಅದನ ಇಲ್ಲ. ಹಂಗ ಇಲ್ಲಿ ಒಳಗಿರಂತ ಅರಿವೆಂಬ ಗುರು ಏನೆಲ್ಲ ಚಲೋ ವಿಷಯ ಚಲೋದೇ ಹೇಳ್ಕೋತ ಇರ್ತಾನ. ಕೇಳಿದ್ರ ನೀನು ಧರ್ಮ, ಕೇಳಲಿಲ್ಲ ಅಂದ್ರೆ ನೀನು ಕರ್ಮ ಅಂತೇಳಿ ಕೈ ಬಿಟ್ಬಿಡ ಅಷ್ಟೇ. ಕೈ ಬಿಟ್ಟು ಒಂದು ದಿನ ಏನ್ ಮಾಡ್ತಾನ? ಹೇಳಿದ್ದು ಕೇಳಲೇ ಇಲ್ಲ ಅಂತಂದ್ರೆ ಏನ್ ಮಾಡ್ತಾನ? ನಿನ್ನ ಹಣೆ ಬರ ಈಟೆ ಅದ ನಡಿಯ ಅಂತೇಳಿ ಏನ್ ಮಾಡ್ತಾನ್ರಿ? ಬಿಟ್ಟು ಹೋಗ್ತಾನ ಇಲ್ಲ, ಬಿಸಾಕ್ತಾನ ಇಲ್ಲ. ಉದಾಸೀನ ಮಾಡಿ ಉದಾಸೀನ ಆದ್ರೂ ಎಷ್ಟು ಮಾಡ್ಬೇಕಾದ್ರೆ ಒಂದು ಲಿಮಿಟ್ ತನ ಮಾಡಿ ಆಮೇಲೆ ಕೈ ಬಿಟ್ಬಿಡ್ತಾನ. ಆಯ್ತು. ಅದಕ್ಕೆ ಮೊನ್ನೆ ನಮ್ಮ ಗುರುಗಳು ಹೇಳಿದ್ರು, ಆತ್ಮಹತ್ಯೆ ಅಂತಂದ್ರ ಆತ್ಮ ಏನ್ ಮಾಡಿಬಿಡ್ತಾನ? ಆ ಶರೀರದ ಕೈ ಬಿಟ್ಬಿಡ್ತಾನ. ಆತ್ಮನೇ ಆ ಶರೀರದ ಕೈ ಬಿಟ್ಬಿಡ್ತಾನ. ಆತ್ಮದಿಂದಲೇ ಆ ಶರೀರ ತ್ಯಾಗ ಆಯ್ತು. ಆತ್ಮ ಶರೀರ ತ್ಯಾಗ ಮಾಡಿಬಿಡ್ತು. ಇದು ಏನ್ ಹೇಳಿದ್ರು ಹಿಂಗೆ ಅದನ್ನ ನಡೀದ್ರೆ ಹಣೆ ಬರುತ್ತೆ, ಅದೇ ಆತ್ಮ ಅಂತ. ವಯಸ್ಸಾಗಿ ಆಗೋದು ಬೇರೆ, ಇದು ಜ್ಞಾನ ಬರಲ್ಲಲ್ಲ ಅಂತ ಹೇಳಕ್ಕೆ ಆತ್ಮನೇ ಆ ಶರೀರಕ್ಕೆ ಕೇಳಿ ಹೇಳಿ ಅದೇನು ಕೇಳೋ ಲೆಕ್ಕದಾಗಿಲ್ಲ, ಯಾವುದು ಒಳ್ಳೇದು ಮಾಡೋ ಲೆಕ್ಕದಾಗಿಲ್ಲ ಅಂತ ಅಂದ್ಮೇಲೆ ಒಂದು 100 ವರ್ಷ ದಾರಿ ನೋಡಿ 100 ವರ್ಷ ಆದ್ಮೇಲೆ ಅದನ್ನು ಬಿಸಾಕ್ಬಿಡ್ತಾನೆ ಅಷ್ಟೇ. ನೀವೇನಾರ ಆತ್ಮದಿಂದ ಬಿಡುಗಡೆ ಹೊಂದಬೇಕಂತ ನಮ್ಗೆ ಯಾರಿಗಾರ ಅದ ಏನ್ರಿ? ಆತ್ಮದಿಂದ ಬಿಡುಗಡೆ ಹೊಂದ್ಬೇಕು, ನಾವು ಆತ್ಮದಿಂದ ಬೇರ್ಪಡ್ಬೇಕಂತೇಳಿ ಹಿಂಗೇನಾರ ಅದ ಏನ್ ನಮ್ಗೆ ಯಾರಿಗಾರ ವಿಚಾರ? ಆತ್ಮ ಹಿಡ್ಕೋಬೇಕಂತೀವಿ, ಆತ್ಮದ ಮಾತು ಕೇಳಬಾರ್ದಂತೀವಿ. ಹೆಂಗದ? ಸಚ್ಚಿದಾನಂದನ್ನ ಹಿಡ್ಕೊಂಡ್ರೆ ನಾವು ಬದುಕ್ತೀವಿ ಅಂತ ಗೊತ್ತದ, ಆದ್ರೆ ಅವಂದೇನು ನಡಿಬಾರದು. ಅವ ಮೂಲೆಗಿರ್ಬೇಕು. ಅವ ಮೂಲೆಗಿದ್ದ ಇದು ತಂದೆ ನಡೆಸ್ಬೇಕಂತದ. ಇದು ತಂದೆ ತಾನೇ ನೋಡ್ತಾನ ಅವನ್ನ ಮೂಲೆಗಿಟ್ಟು ಕುಂತು ಸಾಕಾಗಿ ನನ್ಲಿಂತ ಇದೊಂದು ಎಲ್ಲಾ ನಡೆದದ ಅಂತ ಅನ್ನೋದೇ ಇವನಿಗೆ ಸರಿಗೆ ಗೊತ್ತಾಗ್ಲಿಲ್ಲಲ್ಲ ಅಂತೇಳಿ ಅವನೇನ್ ಮಾಡ್ಬಿಡ್ತಾನ? ಅದನ್ನ ತ್ಯಾಗ ಮಾಡಿಬಿಡ್ತಾನ. ಅವನೇ ತ್ಯಾಗ ಮಾಡ್ತಾನ. ಸಾಕು ನಡಿ, ನೀನು ಏನ್ ಮಾಡಿ ಅಟ್ಟೆ ಅದ ನೀನ್ ಹಣೆ ಬರ. ಅದಕ್ಕೆ ನಿರ್ಲಿಪ್ತ ಅಸಂಗ ಇದ್ದಾನೆ ಅನ್ನೋ ವಿಷಯ ಹೇಳಿ, ಶುದ್ಧ ಬ್ರಹ್ಮ ಅಸಂಗದನ, ಶುದ್ಧ ಬ್ರಹ್ಮ ಅಕ್ರಿಯವಾಗಿದ್ದಾನೆ. ಅಸಂಗದ ಬಗ್ಗೆ ಸಂಬಂಧ ರಹಿತವಾಗಿ ಅದನ್ನ ಅನ್ನೋದು ನಿನ್ಗೆ ಗೊತ್ತಾಗ್ಯದ. ನಿಮಗೆ
ಈಗ ಅಕ್ರಿಯ ಅಂತಂದ್ರೆ ನಿಷ್ಕ್ರಿಯ, ಇನ್ಆಕ್ಟಿವ್. ಅವನ ಹೆಂಗದನಂತ, ಆಕಾಶದಿಂದ ಮಳೆ ಸುರಿದರೂ ಆಕಾಶ ತೊಯ್ಯುವುದಿಲ್ಲ, ಸೂರ್ಯ ನಿಗಿ ನಿಗಿ ಬೆಂಕಿ ಕೆಂಡ ಆದ್ರೂ ಆಕಾಶ ಸುಡುವುದಿಲ್ಲ. ಅದೇ ರೀತಿ ಈ ಜೀವ ದೃಷ್ಟಾಂತ ಆಯ್ತು. ಈ ಜೀವ ಹುಟ್ಟಿದ್ರೇನು ಆತ್ಮ ಹುಟ್ಟುತ್ತದೇನು? ಇಲ್ಲ. ಈ ಜೀವ ಬದುಕಿದ್ರೆ ಆತ್ಮ ಬದುಕ್ತದೇನು? ಇಲ್ಲ. ಈ ಜೀವ ಸತ್ರ ಆತ್ಮ ಸಾಯ್ತದೇನು? ಇಲ್ಲ. ಈ ಜೀವ ಪಾಪ ಪುಣ್ಯ ಮಾಡಿದ್ರೆ ಆತ್ಮ ಪಾಪ ಪುಣ್ಯ ಮಾಡ್ತದೇನು? ಇಲ್ಲ. ಈ ಜೀವ ಸುಖ ದುಃಖ ಅನುಭವಿಸಿದ್ರೆ ಆತ್ಮ ಏನಾರು ಸುಖ ದುಃಖ ಅನುಭವಿಸ್ತದೇನು? ಇಲ್ಲ. ಅದು ಯಾವುದಕ್ಕೂ ಅದು ಸಂಬಂಧ ಇಲ್ಲ. ಸೃಷ್ಟಿ ಸ್ಥಿತಿ ಲಯಕ್ಕೂ ಸಂಬಂಧ ಇಲ್ಲ, ಪಾಪ ಪುಣ್ಯಕ್ಕೂ ಸಂಬಂಧ ಇಲ್ಲ, ಸುಖ ದುಃಖಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲದಂಗಿದ್ದು ಎಲ್ಲ ಮಾಡ್ತದೆ. ಮಹಾಭಾರತ ಯುದ್ಧ ಯಾರು ಮಾಡಿಸಿದ್ರು? ಕೃಷ್ಣ ಮಾಡಿದ್ರ ಹೆಂಗ್ ಮಾಡ್ದ? ಆ ಯುದ್ಧಕ್ಕೆ ಒಳಗೆ ಏನಾರ ಸಂಬಂಧ ಇದ್ನೇನೋ? ಎದಕ್ಕರೆ ಒಂದರ ಬಿಲ್ಲು ಬಾಣ ತಗೊಂಡು ಯಾರ ಸಂಘಟನೆ ಯುದ್ಧ ಮಾಡಿದ್ನ? ಇಲ್ಲ. ಅವನಿಗೆ ಸಂಬಂಧ ಇಲ್ಲ. ಆ ಮಹಾಭಾರತ ಯುದ್ಧಕ್ಕೆ ಕೃಷ್ಣಗೆ ಸಂಬಂಧ ಇಲ್ಲ. ಮಾಡಿಸಿದ್ದ ಅವನೇ. ಮಾಡಿಸಿದ್ದ ಅವನೇ. ಅಸಂಗ 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 ಅನ್ನೋದು ಬಹಳ ಚಂದ ತಿಳ್ಕೋಬೇಕು. ದುರ್ಯೋಧನಂದು ಇವತ್ತ ರಾತ್ರಿ ಭೀಮನ ಕಡೆಯಿಂದ ಹೊಡೆಸ್ಕೊಂಡು ಸತ್ತ. ಭೀಮ ಹೊಡೆದ್ಬಿಟ್ಟ, ಅವನದು ತೊಡೆ ಮುರಿದು ದುರ್ಯೋಧನನ ಕೊಂದಾಕಿಬಿಟ್ಟ. ದುರ್ಯೋಧನ ಸತ್ತ ಮೇಲೆ ಮರ್ದಿನ ಮುಂಜಾನೆ ಹೋಗ್ಯಾನ. ಯಾರು? ಕೃಷ್ಣ, ಶ್ರೀಕೃಷ್ಣ. ಸುಮ್ಮನೆ ಕೃಷ್ಣ ಅನ್ನಬಾರ್ದು, ಶ್ರೀಕೃಷ್ಣ ಅನ್ಬೇಕು. ಶ್ರೀಕೃಷ್ಣ ಎಲ್ಲಿಗೆ ಹೋದ? ಧೃತರಾಷ್ಟ್ರನ ಮನೆಗೆ ಹೋಗ್ತಾನ. ಮರ್ದಿನ ಮುಂಜಾನೆ ಧೃತರಾಷ್ಟ್ರನ ಮನೆಗೆ ಹೋಗಿ ದೊಡ್ಡಪ್ಪ ಅಂತ ಹೋಗಿ, ಯಾರಂತ? ಧೃತರಾಷ್ಟ್ರ. ನಾನದೀನಪ್ಪ ಶ್ರೀಕೃಷ್ಣ. ಇಲ್ಯಾಕೆ ಬಂದಿನಿ ನಾನು? ಇಲ್ಯಾಕೆ ಬಂದೆ ಅಂತಂದ್ರ, ನಿಂದು 101 ಮಕ್ಕಳು ಎಲ್ಲ ಯುದ್ಧದಾಗ ಸತ್ತವಲ್ಲ, ಅದಕ್ಕ ಸಾಂತ್ವನ ಹೇಳಕ್ ಬಂದಿನಿ ಅಂತಂದ. ಹೆಂಗದಿದು ಸಾಂತ್ವನ? ಎಂತ ಸಾಂತ್ವನ ಇದು? ಅವನಿದ್ರು ಇಷ್ಟು ಬೆಂಕಿ ಆಗ್ಬಿಟ್ಟ. 101 ಮಕ್ಕಳು ಯುದ್ಧ ಮಾಡಿ ಸಾಯೋದಕ್ಕ ಎಲ್ಲದಕ್ಕೂ ನಿನ್ನುವೆ ಕುತಂತ್ರಗಳು ಎಲ್ಲ ಮಾಡಿ ಸಾಯಿಸಿ ಎಲ್ಲ ಮಾಡಿ ಮ್ಯಾಲಿದ ಸಾಂತ್ವನ ಹೇಳ ನಾಟಕಕ್ಕೆ ಬಂದಿದೀಯಾ? ಹಂಗ ಹಿಂಗ ಕೃಷ್ಣಗ ನಾಯಿಗೆ ಬೈದಂಗೆ ಬೈತಾನ, ಬಾಯಿಗೆ ಬಂದಂಗ. ಅವನ ಜಾಗದಾಗ ಯಾರಿದ್ರು ಅಟ್ಟೆ ಮಾಡೋರಲ್ಲ. ಈಗ ತಿಳುವಳಿಕೆ ನಮ್ಮ ಮಟ್ಟ ಹೆಂಗಿರ್ತದ ಹಂಗೆ ಅಲ್ಲ ನಾವು ಮಾಡ್ಬೇಕಾಗಿದೆ. ನಾವು ಧೃತರಾಷ್ಟ್ರನ್ ತನ್ನ ತಿಳುವಳಿಕೆ ಮಟ್ಟಕ್ಕೆ ಅನವು ಅಂದ, ಅನ್ನಬಾರದು ಅಂದ, ಗಂಟೆಗಟ್ಲೆ ಬೈದ್ರ ಶ್ರೀಕೃಷ್ಣ ಏನ್ ಮಾಡ್ದ? ಕುಂತ ಅವ ಹೆಂಗ ಜೋರ್ ಬೈತಿದ್ದ, ಹಾಂಗ ಇವ ಕೂಲು ನಗುತ್ತಿದ್ದ. ಜೋಕ್ ಹೇಳಿ ನಗವ್ರು ಮುಂದೆ ಕೂತ್ ಹೆಂಗ್ ನಗುತ್ತಿರ್ತಾರ, ಹಾಂಗ ದುರ್ಯೋಧನನ ಬೈಗುಳಗಳನ್ನ ಕೇಳಿ ಜೋಕ್ ಕೇಳಿ ನಕ್ಕಂಗ ನಗಲಕತ್ತೇವ ಕೃಷ್ಣ. ಬೈಯೋರಿಗೆ ಯಾವಾಗ ಅಲ್ಲಿ ಯಾರ್ಯಾರ ಸಿಟ್ಟಿಗೆ ಬೈಲಕತ್ತಾರ ಅಂದ್ರೆ ಅವ್ರಿಗೆ ಸುಮ್ಮ ಬಿಟ್ಬಿಡ್ಬೇಕು. ಅದು ಸಂದರ್ಭ ಹೆಂಗ ಇರ್ತದ ತಿಳ್ಕೋಬೇಕು. ಎಟ್ಟರೆ ಬೈಲಿ ಮುಂದೆ ಕೂತ್ ಏನ್ ಮಾಡ್ಬೇಕು? ನಕ್ಕತ್ ಕೂತಿರ್ಬೇಕು. ಅವರೇ ಟರೆ ಬೈಯಲ್ಲ. ಬರ್ತದೇನಂಗ ನಿಮಗೆ? ಮತ್ತ ಬರ್ಬೇಕದು. ಸುಮ್ನೆ ಇವೆಲ್ಲ ಕಥೆ ಹೇಳ್ತೀನಿ ಅಂತಂದ್ರೆ ಹಂಗಲ್ಲ. ಪ್ರಯತ್ನ ಸುಮ್ನೆ ನಕ್ಕೋತ್ ಕುಂದ್ರಕ್. ಅವ್ರೇ ಯಾಕೆ ಬೈಯಲ್ರಿ, ಏನ್ ಯಾಕೆ ಬೈಯಲ್ಲ. ಅವ್ರಿಗೆ ಹಂಗ ಅನ್ಸಿರ್ತದ, ಬೈಕೋತ್ ಕೂತಿರ್ತಾರ. ಬೈದು ತಣ್ಣಗಾಗ್ಬಿಡ್ತಾನೆ.
ತಣ್ಣಗಾದ್ಮೇಲೆ ಅಲ್ಲ ಇಷ್ಟೊತ್ತಾಯ್ತು ಬೈಲಕತ್ತೀನಿ ನೀವು ಒಟ್ಟ ನಕ್ಕೊತ್ತೆ ಕೂತಿದೆಲ್ಲ ತಾವನೇ ಗಾಬರಿ ಆಗ್ಬಿಟ್ಟ ಧೃತರಾಷ್ಟ್ರ. ಗಂಟೆಗಟ್ಲೆ ಬೈದ್ರು ನೀನು ಸುಮ್ಮನೆ ಕೂತೆ ಅಲ್ವೋ ಮಾರಾಯ, ಏನಿದು ನಿಂದು ಏನ್ ಕೆಪಾಸಿಟಿ, ಏನೆಲ್ಲ ಅನ್ನೋ ಅಂದೆ ಅನ್ನಬಾರ್ದಂದೆ. ಜಗತ್ತಿನ ಸೃಷ್ಟಿಕರ್ತ ಭಗವಂತ ನೀನು, ನಿನಗೇನು ನನ್ನ ಮಾತೆ ನಾಟವಲ್ಲವಲ್ಲ, ಹೆಂಗಿದು? ಇಲ್ಲ ದೊಡ್ಡಪ್ಪ, ನೀನ್ ಬೈದಿದಲ್ಲ ಅದ್ರೊಳಗ ನಂದು ಏನರೇ ತಪ್ಪಿತ್ತು, ಅದು ನನಗೇನರೇ ಸಂಬಂಧ ಇತ್ತಂದ್ರೆ ನಾ ಹಚ್ಕೋಬೇಕಲ್ಲ. ಅದ್ರಾಗ ನಂದು ಏನು ಸಂಬಂಧ ಇಲ್ಲ. ನಿನ್ನ ಮಕ್ಕಳ ಸಾವಿಗೆ ನಾನು ಕಾರಣ ಅಲ್ಲವೇ ಅಲ್ಲ, ನೀ ತಪ್ಪು ತಿಳ್ಕೊಂಡ್ಬಿಟ್ಟಿದಿ. ನಿನ್ನ ಮಕ್ಕಳ ಸಾವಿಗೆ ನಾನೇ ಕಾರಣ ಅಂತ ನೀ ತಪ್ಪು ತಿಳ್ಕೊಂಡದಕ್ಕೆ ನಿನಗೆ ಸಿಟ್ಟು ಬಂದದ. ಮತ್ತೆ ಸಿಟ್ಟು ಬಂದಾಗ ನಿನ್ನ ಜಾಗದಾಗ ನಾನಿದ್ರು ನಾನು ಹಂಗೆ ಬೈಯವನೇ. ನೀ ಬೈಯೋದ್ರಾಗ ಏನು ತಪ್ಪಿಲ್ಲ ದೊಡ್ಡಪ್ಪ. ಆದ್ರೆ ನೀ ತಿಳ್ಕೊಂಡದ್ದು ತಪ್ಪು ತಿಳ್ಕೊಂಡಿದ್ದೆ ಅಂತ ಇಲ್ಲ ಅವನ. ಕೃಷ್ಣ ಕೊಲಿಸ ಅನ್ನೋದು ನಾ ತಿಳ್ಕೊಂಡಿನಿ, ಈಗ ನೋಡಿದ್ರೆ ತಪ್ಪು ತಿಳ್ಕೊಂಡಿದೆ ಅಂತೀರಿ. ಮತ್ತೆ ನನ್ನ ಮಕ್ಕಳ ಸಾವಿಗೆ ಯಾರು ಕಾರಣ? ಅದಕ್ಕೆ ಕೃಷ್ಣ ಹೇಳ್ತಾನ, ನಿನ್ನ ಮಕ್ಕಳ ಸಾವಿಗೆ ನಿನ್ನ ಮಕ್ಕಳ ಕರ್ಮಗಳೇ ಕಾರಣ ಅಂತ ಹೇಳ್ತಾನ. ಅವ್ರವ್ರು ಮಾಡಿದ ಕರ್ಮಗಳೇ ಕಾರಣ. ಮತ್ತ ನೀನೇನ ಹಡದು ಅವ್ರ ಬಗ್ಗೆ ಮೋಹ ಇಟ್ಕೊಂಡಿದಲ್ಲ, ಈ ಮೋಹದಿಂದ ಅವಕ್ಕೆ ಬೆಳೆಸಿದಲ್ಲ, ನಿನ್ನ ಮೋಹ ಅವರ ಕರ್ಮ ಇವೇ ಕಾರಣದಿಂದಾಗಿ ಅವು ಸತ್ತೋಗ್ಬಿಟ್ಟು ತಮ್ಮ ಕರ್ಮಗಳು ತಾವು ಅನುಭವಿಸ್ಲಕ್ಕ ಸತ್ತೋಗ್ಬಿಟ್ಟು. ಕೃಷ್ಣ ಅಸಂಗ. ಧೃತರಾಷ್ಟ್ರನ ಬೈಗುಳಗಳಿಗೆ ಹೆಂಗ ಅಸಂಗ ಇದ್ದ, ಹಂಗ ಇಲ್ಲಿ ಅಸಂಗ ಆಗಬೇಕು. ಪ್ರಾಕ್ಟೀಸ್ ಮಾಡಬೇಕು, ಸುಮ್ಮನೆ ಕತೆ ಹೇಳಿದ್ರೆ ಅಲ್ಲ. ಹೆಂಗ್ರಿ? ಸನ್ನಿವೇಶ ಗಂಭೀರ ಆದಾಗ ಅಸಂಗವಾಗಿರಂತ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಶುದ್ಧ ಬ್ರಹ್ಮ ಪೀಠದ ಪಾಠ ಕೇಳಿದ್ಮೇಲೆ ನಾನು ಹೇಳ್ತೀನಿ, ನೀವು ಅಸಂಗನೇ ಅದಿರಿ. ಅಲ್ಲಿಂತ ಇಲ್ಲಿ ತನಕ ನಾನೇನು ಭರತನಾಟ್ಯ ಮಾಡೀನಿ ನಿಮ್ಮ ಹೃದಯದ ಮೇಲೆ, ಅದನ್ನೆಲ್ಲ ತಡ್ಕೊಂಡು ಅಲ್ಲಿಂತ ಇಲ್ಲಿ ತನಕ ಬಂದ್ರೆ ನೀವು ಅಸಂಗನೇ ಅದಿರಿ. ಆ ಆತ್ಮವಿಶ್ವಾಸ ನನಗದ. ಅಸಂಗ ಇದ್ದವ್ರು ಮಾತ್ರ ಈ ಪೀಠದಾಗ ಉಳಿಲಕ್ ಸಾಧ್ಯ ಅದ. ನನ್ನ ಮಾತುಗಳು ಮನಸ್ಸಿಗೆ ಹಚ್ಕೊಂಡ್ರು ಅಂದ್ರೆ ಯಾರು ಇರ್ಲಕ್ಕೆ ಆಗಂಗಿಲ್ಲ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಿಮ್ಮ ಬಗ್ಗೆ ನಿಮಗೆ ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ ಅದ. ಅದೇ ಮತ್ತೆ ತಿಳುವಳಿಕೆ ಆದ. ಅಸಂಗ ಅದಿರಿ, ಏನ್ ತಗೋಬೇಕು ಅದು ತಗೊಂಡ್ಕೆ ಉಳಿದದ್ದು ಬಿಟ್ಟು ಬಿಡೋದು. ವಿವೇಕಿಗಳದಿರಿ, ವಿರಾಗಿಗಳದಿರಿ, ಶುದ್ಧ ಹೃದಯರದಿರಿ, ನಿರ್ಮಲ ಚಿತ್ತರದಿರಿ, ನಿಶ್ಚಲ ಚಿತ್ತರದಿರಿ, ಶಮದಮಾದಿ ಷಟ್ ಸಂಪತ್ತಿ ಉಳ್ಳವರದಿರಿ, ಮುಮುಕ್ಷುಗಳದಿರಿ, ಶ್ರವಣ ರೆಗ್ಯುಲರ್ ಮಾಡ್ಲಕತ್ತೀರಿ, ಮನನ ನಿಧಿಧ್ಯಾಸನ ಮಾಡ್ಲಕತ್ತೀರಿ, ತತ್ವ ಪದಾರ್ಥ ಶೋಧನ ಮಾಡ್ಲಕತ್ತೀರಿ. ಎಲ್ಲ ಮಾಡಿ ಅದರೊಳಗೆ ನಿರತರಾದವ್ರು ಮಾತ್ರ ಇಲ್ಲಿ ಉಳಿತಾರೆ, ಹೊರತು ಉಳಿದವ್ರಿಗೆ ಯಾರಿಗೂ ಉಳಿಗಾಲ ಇಲ್ಲ. ಇಲ್ಲಿ ಎಲ್ಲ ಜೋಳು ಕಾಳುಗಳು ಗಾಳಿ ಹಾರಿ ಹೋಗ್ಬಿಡ್ತಾವ. ಇಲ್ಲಿ ಪ್ರಾಮಾಣಿಕತೆ ಅಂತ ಇದ್ದದ್ದಕ್ಕೆ ಇಲ್ಲಿ ಎಲ್ಲ ಉಳಿದಿರಿ. ಅದೇ ನಿಮ್ಮ ಅದ್ಭುತ ಸಾಧನೆ. ಅದೇ ನಿಮ್ಮ ಅದ್ಭುತ ಸಾಧನೆ, ಶ್ರೇಷ್ಠವಾದದ್ದು. ಮಹಾಪ್ರಸ್ಥಾನ ಅಂತಾರೆ ಇದಕ್ಕೆ. ಮಹಾಪ್ರಸ್ಥಾನ ಅಂತಂದ್ರ ದೊಡ್ಡ ಹೆದ್ದಾರಿ. ಇದಕ್ಕಿಂತ ದೊಡ್ಡ ಹೆದ್ದಾರಿ ಮತ್ತೊಂದು ಏನೂ ಇಲ್ಲ. ಮೋಕ್ಷದ ಮಾರ್ಗದಾಗ ಏನದಿರಿ, ಇದಕ್ಕಿಂತ ದೊಡ್ಡ ದಾರಿ, ದೊಡ್ಡದಿ ಜೀವನದ ಮಾರ್ಗ ಯಾವುದೂ ಇಲ್ಲ. ಆ ಮಹಾಪ್ರಸ್ಥಾನದಾಗ ಅದಿರಿ. ಅಂಥದೊಂದು ದಾರಿ ಉಳಿದಿರಿ, ಗ್ರೇಟ್. ಅಸಂಗ ಅಸಂಗ. ಮಹಾಭಾರತದೊಂದು ಹೇಳಿದವ, ಮತ್ತೆ ರಾಮಾಯಣದೊಂದು ಹೇಳ್ಬೇಕಲ್ಲ.
ಅವನು ನಾಳೆ ನಿಂದು ಪಟ್ಟಾಭಿಷೇಕ ಅದ. ಎಂತ ಪಟ್ಟಾಭಿಷೇಕ? ಪಂಚಾಂಗ ಕರ್ತೃಗಳು, ಪಂಚಾಂಗ ನೋಡಿ ಹೇಳೋರಲ್ಲ, ಪಂಚಾಂಗ ಕರ್ತೃಗಳು ಏನ್ ಮಾಡಿದ್ರು? ಪಟ್ಟಾಭಿಷೇಕದ ಮುಹೂರ್ತ ಫಿಕ್ಸ್ ಮಾಡಿದ್ರು. ಏನೆಲ್ಲ ಮಾಡಿದ್ರು ಮಾಡಿ ಇನ್ನೇನು ಪಟ್ಟಾಭಿಷೇಕಕ್ಕ ಎಲ್ಲಾ ರಾಜ ಮಹಾರಾಜಗಳು, ಎಲ್ಲಾ 33 ಕೋಟಿ ದೇವತೆಗಳು ಎಲ್ಲ ಬಂದಿದ್ರಪ್ಪ. ಬಂದ ಹೊತ್ನಾಗ ರಾಮ ಅದು ಪಟ್ಟಾಭಿಷೇಕ ಆದ ಅನ್ನೋದಕ್ಕಿಂತ ಮೊದಲು ಅವ ಹೆಂಗಿದ್ದ ಹಂಗೆ ಇದ್ದ. ಅವನ ಮುಖದೊಳಗೆ ಏನೇನು ವ್ಯತ್ಯಾಸ ಇಲ್ಲ. ಮತ್ ಪಟ್ಟಾಭಿಷೇಕದ ದಿವಸನು ಹೆಂಗಿರ್ಬೇಕು ಹಂಗೇ ಇದ್ದ. ದೇವತೆಗಳು ಅವನಿಗೆ ಕೈ ಹಿಡ್ಕೊಂಡು ಪಟ್ಟಾಭಿಷೇಕದ ಮುಹೂರ್ತದ ಸಮಯದಲ್ಲಿ ಕೈ ಹಿಡ್ಕೊಂಡು ಎಬ್ಬಿಸಿಕೊಂಡು ಆ ಒಂದು ಸಿಂಹಾಸನದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಂಭೀರವಾಗಿ ಒಂದೊಂದೇ ಹೆಜ್ಜೆ ಇಟ್ಕೋತ ಹೋಗ್ತಾ ಇದ್ದಾರೆ. ಇನ್ನೇನು ಆ ಒಂದು ಸಿಂಹಾಸನದ ಮೇಲೆ ಒಂದು ಕಾಲು ಹಿಂಗೆ ಎತ್ತಿ ಇಟ್ಟು ಏರ್ಬೇಕಂತ ಫಸ್ಟ್ ಸ್ಟೆಪ್ ಏರೋದ್ರಾಗೆ ರಾಮ, ಈ ಪಟ್ಟಾಭಿಷೇಕ ನಿನಗೆ ಇಲ್ಲ, ಈಗ ಕ್ಯಾನ್ಸಲ್. ಅವಾಗ ರಾಮಂದ್ ಏನಾಗಿರ್ಬೇಕು ಪರಿಸ್ಥಿತಿ? ಏನು ಆಗಿಲ್ಲ ಅವನಿಗೆ. ಅವ ಹೆಂಗಿದ್ದ ಹಂಗೆ ಇದ್ದವ. ಹೋಗುವಾಗ ಯಾವ ಮುಖಚರ್ಯ ಇಟ್ಕೊಂಡು, ಯಾವ ಪ್ರಸನ್ನತೆ ಇಟ್ಕೊಂಡು ಹೋಗಿದ್ದ, ನಿನಗೆ ಪಟ್ಟಾಭಿಷೇಕ ಇಲ್ಲ ಅಂದ್ರೂ ಸಹಿತ ಅದೇ ಮುಖಚರ್ಯ ಉಳ್ಳವನಾಗಿ, ಅದೇ ಪ್ರಸನ್ನತೆ ಉಳ್ಳವನಾಗಿ ಹಳ್ಳಿಗೆ ಬಂದು ಮತ್ತೆ ಅವನಿಗೊಂದು ಯಾವ್ದು ಕುರ್ಚಿ ಇತ್ತಲ್ಲ, ಆ ಪ್ರೇಕ್ಷಕರ ಕುರ್ಚಿ ಮುಂದೆ ಸೋಮ ನಕ್ಕೋತ ಕೂತು. ಇದು ಅಸಂಗ. ಇನ್ನ ಮುಂದೆ ನಿಮ್ಮ ಮುಖಚರ್ಯಗಳು ಏನಾಗಬಾರ್ದು, ಯಾವ ಪ್ರಸಂಗಕ್ಕೂ ಬದಲಾವಣೆ ಆಗಬಾರ್ದು. ಒಂದೇ ಒಂದು ಶುದ್ಧ ಬ್ರಹ್ಮನ ಮುಖಚರ್ಯ, ಶುದ್ಧ ಬ್ರಹ್ಮನ ಪ್ರಸನ್ನತೆ ಮುಖದಲ್ಲಿ ತುಂಬಿ ತುಳುಕ್ತಾ ಇರಬೇಕು. ಹೊರಗೆ ಬರ್ಬೇಕು. ಶುದ್ಧ ಬ್ರಹ್ಮ ಒಳಗದನ್ರಿ, ಹೊರಗೆ ತಗೊಂಡು ಏನ್ ಮಾಡಮು ಅನ್ನಂಗಿಲ್ಲ. ಹೊರಗೆ ಪ್ರಕಟ ಆಗ್ಬೇಕು. ಶುದ್ಧ ಬ್ರಹ್ಮ ಹೊರಗೆ ಬರ್ಬೇಕು. ಅಲ್ಲಿ ನೋಡ್ರಿ, ಮಾಂತೇಶ್ ಪಾಟೀಲ್ಗ ನಿನ್ಗೆ ಇಟ್ಕೊಳಂಗಿಲ್ಲಪ್ಪ, ನಾವು ಇನ್ ಮುಂದೆ ನಿನ್ ತೆಗೆದು ಹಾಕಿಬಿಡ್ತೀವಿ. ಆಯ್ತ್ರಿ ಅಪ್ಪಾಜಿ, ಅಷ್ಟೇ ಮಾಡಿಸಿ. ಮತ್ಕೋತ್ ಏನ್ ಮಾಡ್ಲಿಕ್ಕೆ ಗೊನೆಜೋಳ ಲಾರಿ ತುಂಬಿಸ್ಲಕತ್ತೀವ್ರಿ. ಇಲ್ಲಿ ಕೆಲಸ ನಡೆದ. ಆಯ್ತು, ನೀವು ನಾಳೆ ನಿಂತ ಪಾಠಕ್ಕೆ ಬರೋದು ಏನು ಅವಶ್ಯಕತೆ ಇಲ್ಲ, ಬರಬೇಡ್ರಿ. ಆಯ್ತ್ರಿ, ಹಂಗೆ ಮಾಡ್ರಪ್ಪ. ಹೆಂಗಂತೀರ ಹಂಗೆ ಮಾಡಿ. ಮರ್ದಿನ ಮುಂಜಾನೆ ನೋಡಿ ಮತ್ತೆ ಅವ್ರೆ. ಇದು ಅಸಂಗ. ರುದ್ರಪ್ಪ ಹೆರ್ಕಲ್ ಏಸ್ ವರ್ಷ ನಿಂತು ಕೂತಿ ಕೇಳಕತ್ತಾನ ಪಾಠ. ನಾಳೆ ನಿಂತು ಬರಬೇಡ ಅಂದ್ರೆ ಹೋಗೇಬಿಟ್ಟು. ಅವ್ರಿಗೆ ಎಂದ ಸಂಘ ಆಗ್ಬೇಕು, ಎಂದ ಅಸಂಗ ಆಗ್ಬೇಕು. ಅವ್ರು ಸತ್ಯದ ಸಂಘ ಎಂದಾಗಬೇಕು, ಅವ್ರ ಅಸಂಗ ಹೆಂಗಾಗ್ಬೇಕು, ಅವ್ರಿಗೆ ಎಂದಾಗಬೇಕು. ಜೋಳ ಕಾಳು ಹೌದಾ ಇಲ್ಲ? ಮ್ಯಾಲೆ ನೋಡೋದಕ್ಕ ಭಾರಿ ದೊಡ್ಡ ಅನುಭವಿಗಳಗತ್ಲೆ ಎಂತ ಒಂದು ಗಾಂಭೀರ್ಯ. ಮತ್ತ ಇನ್ನ ಎಲ್ಲೆಲ್ಲೋ ಕಾರ್ಯಕ್ರಮಗಳಿಗೆ ಕರೀತಾರ, ಅಲ್ಲಿ ಹೋಗ್ತಾರ, ಇಲ್ಲಿ ಹೋಗ್ತಾರ, ತಾವೇ ಸತ ಜೋಳದಾರ ಅವ್ರು. ಜೋಳ ಕಾಳು ಏನಾಗಬೇಕದು? ಅದಕ್ಕೆ ತೋರಿಕೆಯ ಜೋಳ ಕಾಳುಗಳು ತೋರಿಕೆಯಲ್ಲಿ ಬಹಳ ಚಂದ ಇರ್ತಾವ. ಪ್ಲಾಸ್ಟಿಕ್ ಹೂವ ಒರಿಜಿನಲ್ ಹೂವಿನಕಿಂತ ಬಹಳ ಚಂದ ಇರ್ತಾವ. ಅವು ಏನಾಗ್ತಾವ? ಒಂದು ಮಕರಂದ, ಒಂದು ಸುಗಂಧ, ಅದ್ರಲಿಂತ ಏನಾರ ಬರ್ತದೇನು? ಪ್ಲಾಸ್ಟಿಕ್ ಹೂವಿನಲಿಂತ ಏನಾರ ಸುಗಂಧ ಮಕರಂದ ಬರ್ತದೇನ್ರಿ? ಒಳಗಿದ್ರೆ ಬರ್ಬೇಕಲ್ಲ. ನೋಡಕಾಟೆ. ಅಸಾಧ್ಯವಾಗಿ ಏನ ಜಗತ್ತಿನಾಗ ಯಾರಿಗಾರ ಸಮಸ್ಯೆ ಆದೋ ಇಲ್ಲೋ ತನಗೇ ಆದ ಅಂದಂಗ ಮಾಡಿ ಒಂದು ಚೂರೂ ಬಾಯಿ ತೆರಿಗಿಲ್ಲಾರ್ದಂಗ ಪ್ಲಾಸ್ಟಿಕ್ ಹೂವ ಕುತ್ತಂಗ ಕುಂತ ಹಿಂಗೆಲ್ಲ ಮಾಡಿದ್ರಿ. ಇವೆಲ್ಲ ಏನು ಪರ್ಸನಾಲಿಟಿಗಳು ಇವು?
ಅಸಂಗ ಎಂದವ ಸ್ವಚ್ಛ ಹೇಳ್ತಾರ ಅವ್ರು, ನಮ್ಮ ಸಂಘ ಹಿಂಗದರಿ, ನಮ್ಮ ಕೆಲಸನೇ ಇವೇ ಅದ, ನಾವು ಇದೇ ಮಾಡ್ತೀವಿ. ಮತ್ತೆ ಅದೇ ಸಂಘದಾಗಿದ್ದವ್ರಿಗೆ ಅಸಂಗ ಆಗದ ಹೆಂಗ್ ಬರ್ತದ? ಅದು ಹಣೆ ಬರದಾಗ ಇಲ್ಲದ್ದು ಎಲ್ಲಿ ತರ್ಬೇಕು? ನಾವು ಪ್ರಯತ್ನ ಮಾಡಿದೆವು, ಆದ್ರೂ ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಶುದ್ಧ ಬ್ರಹ್ಮ ಅಕ್ರಿಯ. ಪೀಠಿಕೆ ಹಾಕೋಣ. ಅಸಂಗದ ಬಗ್ಗೆ ಸ್ವಚ್ಛ ತಿಳಿತಾ ಹೆಂಗಿರ್ಬೇಕಂತ. ಮುಖಚರ್ಯ ಹೆಂಗಿರ್ಬೇಕು, ಒಳಗೆ ಪ್ರಸನ್ನತೆ ಹೆಂಗಿರ್ಬೇಕು, ನಡೆ ನುಡಿಗಳಲ್ಲಿ ಅಸಂಗವಾಗಿದ್ದು ಹೊರಗೆ ಹೆಂಗ ವ್ಯಕ್ತ ಆಗಬೇಕು. ಮತ್ತಿನ್ನ ಏನಾರ ಡೌಟ್ ಇತ್ತಂದ್ರೆ ಹೇಳ್ರಿ. ನಿಮ್ಗೆ ಏನಾರ ತೊಂದರೆಗಳಿದ್ದು ಅಂದ್ರೆ ಸಂಘದಿಂದ ಉಂಟಾದ ತೊಂದರೆಗಳಿದ್ರೆ ಅವುಗಳಿಂದ ಅಸಂಗ ಆಗೋದಕ್ಕೆ ದಾರಿ ಸಿಕ್ಕಿದ್ರೆ ಸರಿ, ದಾರಿ ಸಿಕ್ಕಿಲ್ಲ ಅಂದ್ರೆ ಚಿಂತನೆ ಮಾಡ್ರಿ. ವೈಯಕ್ತಿಕವಾಗಿಯೇ ಮಾಡ್ರಿ, ಫೋನ್ ಹಚ್ಚರೆ ಮಾಡ್ರಿ, ಏನಾರ ಮಾಡಿ ಅಸಂಗ ಆಗದು ಅನಿವಾರ್ಯ. ಮೋಕ್ಷ ಬೇಕು ಅಂದ್ರೆ ಮತ್ತೆ ಮೋಕ್ಷ ಬೇಕು ಅಂತ ಅದನ್ನು ಅಪೇಕ್ಷೆ ಇಟ್ಕೋಬೇಡ್ರಿ, ಅದು ತಾನೇ ಆತಿರ್ತದ. ಅದ್ರ ಸಲ ನೀವೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಸಂಗ ಆದ್ರೆ ಸಾಕು, ಮುಂದಿನ ಕೆಲಸ ತಾನೇ ಆತು. ಶುದ್ಧ ಬ್ರಹ್ಮ ಅಕ್ರಿಯ. ಶುದ್ಧ ಬ್ರಹ್ಮ ಯಾಕಪ್ಪ ಅವನಿಗೆ ಅಕ್ರಿಯ ಯಾಕದನ? ಅವನು ಕ್ರಿಯೆ ಮಾಡ್ಬೇಕಾದ್ರೆ ಏನ್ ಬೇಕು ಹೇಳ್ರಿ? ನಿರವಯವದನವ, ಅವಯವ ರಹಿತ ಅದನವ. ಏನಾರ ಕ್ರಿಯೆ ಮಾಡ್ಬೇಕಾದ್ರೆ ಇಲ್ಲೊಂದು ನಮ್ಮ ಓಣೆಗೊಂದು ಕೂಸು ಹುಟ್ಟಿತ್ತು, ಕೈ ಇಲ್ಲ ಕಾಲಿಲ್ಲ, ಸುಮ್ನೆ ನಡ್ಬೇಕಿಂದ ಒಂದು ದಂಡ ಇತ್ತು ಅಷ್ಟೇ. 2 ವರ್ಷ ಇತ್ತು, ಹೋಯ್ತು. ಏನ್ ಮಾಡ್ಬೇಕು? ಹಂಗ ಶುದ್ಧ ಬ್ರಹ್ಮ ಅಕ್ರಿಯವಾಗಿದ್ದಾನೆ, ಅವನಿಗೆ ಅವಯವ ರಹಿತ. ಕಾರಣ ಅವನು ಶುದ್ಧ ಬ್ರಹ್ಮದಲ್ಲಿ ಅವಯವಗಳಿಲ್ಲ, ನಿರವಯವ ಅದನವ. ಆದ್ದರಿಂದ ಆತನು ನಿರವಯವ ಇರುವುದರಿಂದ ಅವನಲ್ಲಿ ಕ್ರಿಯಾ ಇಲ್ಲ. ಮತ್ತೆ ಕ್ರಿಯೆ ಆಗ್ಬೇಕಾದ್ರೆ ನಾವು ಏನಾಗಬೇಕು? ಸಾವಯವ ಆಗ್ಬೇಕು, ಅವಯವ ಉಳ್ಳವಾಗಬೇಕು. ಅದಕ್ಕೆ ಸಾವಯವ ವಸ್ತುಗಳಲ್ಲಿ ಕ್ರಿಯೆ ಇರುತ್ತದೆ. ಯಾವ ರೀತಿ ಆಕಾಶವು ನಿರವಯವವಾಗಿದೆಯೋ, ಆಕಾಶ ಹೆಂಗ ಅವಯವ ಇಲ್ಲ, ಅದೇ ರೀತಿ ಬ್ರಹ್ಮವು, ಶುದ್ಧ ಬ್ರಹ್ಮ ವಸ್ತುವು ನಿರವಯವವಾಗಿದೆ. ಆಕಾಶವು ಅಕ್ರಿಯವಾಗಿದೆ. ಆದರೆ ವಾಯು ಏನದ? ಚಲಿಸ್ತು. ವಾಯು ಕ್ರಿಯಾತ್ಮಕವಾಗಿದೆ, ಅದು ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತದೆ. ಅಗ್ನಿ, ಜಲ, ಪೃಥ್ವಿ ಎಲ್ಲ ಚಲನಶೀಲ ಕ್ರಿಯಾತ್ಮಕವಾಗಿವೆ. ಆಕಾಶದ್ದು ಕ್ರಿಯಾ ಶಬ್ದ ಗುರುತಿಸ್ತದಲ್ಲ, ಅವನು ಕ್ರಿಯೆನೇ. ಬಯಲು ಏನದ? ಅದು ಅಕ್ರಿಯ ಅದ. ಬಯಲಂತ ಏನದಲ್ಲ, ಅದು ಅಕ್ರಿಯ ಅದ. ಆಕಾಶನೂ ಕ್ರಿಯೆನೇ, ಶಬ್ದ ನಿಶಬ್ದ ಅದನ್ನು ಕ್ರಿಯೆನೇ. ಇಲ್ಲಿ ನೋಡೋರ್ಗೆ ಹಂಗೆ ಕಾಣಿಸ್ತದ ಅಷ್ಟೇ, ಆಕಾಶ ನಿಷ್ಕ್ರಿಯ ಕಂಡಂಗೆ ಕಾಣಿಸ್ತದ. ಈಗ ಸೌಂಡ್ ಮಾಡ್ತದಿಲ್ಲ ಅದು ಆಕಾಶ, ಅದ್ರ ಗುಣ ಆದ ಇಲ್ಲ ಸೌಂಡ್. ಮತ್ತೆ ಇದೆಲ್ಲ ಸೌಂಡ್ ಎದರ್ದದ? ಅದು ಕ್ರಿಯೆನೇ. ಬಯಲು ಅಕ್ರಿಯ ಅದ. ಇದಕ್ಕೆ ಆಕಾಶಕ್ಕೆ ಅವಕಾಶ ಕೊಟ್ಟಂತ ಬಯಲೇನದ, ಅದು ಅಕ್ರಿಯ ಅದ. ಬಯಲು ನಿರ್ಬಯಲು ಇನ್ನ ಬಹಳದ. ಉಳ್ಳಾಗಡ್ಡಿ ಸಿಪ್ಪಿ ಹೆಂಗೆ ತೆಕ್ಕೊತ್ತು ಹೋದಂಗೆ ಒಂದು ಪದರಾಗನೆ ಇನ್ನೊಂದು ಪದರ ತೆಗೆದಿರ್ತದ, ಹಂಗಿರ್ತದ ಅಷ್ಟೇ. ಅದಕ್ಕೆ ಸಾವಯವದಲ್ಲಿ ಕ್ರಿಯೆ ಇರುತ್ತದೆ, ನಿರವಯವದಲ್ಲಿ ಕ್ರಿಯೆ ಇರುವುದಿಲ್ಲ. ಇದು ನಿಯಮ. ಆಕಾಶ ಅಕ್ರಿಯವಾಗಿದೆ, ಏಕೆಂದ್ರೆ ಆಕಾಶದಲ್ಲಿ ಅವಯವಗಳೆಲ್ಲ ನಿರವಯವವಾಗಿದೆ. ಅದೇ ರೀತಿ ಶುದ್ಧ ಬ್ರಹ್ಮವು ಅಸಂಗ ಅಕ್ರಿಯವಾಗಿದೆ. ಹೀಗಾಗಿ ನಮ್ಮ ಶರೀರದೊಳಗೆ ಅವಯವಗಳು ಏನದವ ಅವೆಲ್ಲ ಎದರದು? ಶುದ್ಧ ಬ್ರಹ್ಮನ ಅವಯವಗಳಲ್ಲವು. ಯಾರ ಅವಯವಗಳವು? ಶುದ್ಧ ಬ್ರಹ್ಮನ ಪ್ರತಿಬಿಂಬ ಜೀವ ಅದನಲ್ಲ, ಅವನ ಅವಯವಗಳು. ಅವನ ರಥ ಬಂದದ್ದು ಶುದ್ಧ ಬ್ರಹ್ಮನ ಸಲುವಾಗಿ. ಆದ್ರ ಅದೇನಾಗ್ಯದ? ಈ ಜೀವನ ಸಲುವಾಗಿ ಅದು ಬಳಕೆ ಆಗ್ಲಕತ್ತದ. ಕಾರಣ ಅದು ಸಂಬಂಧ ರಹಿತವಾಗಿದೆ. ಬ್ರಹ್ಮ ಅಸಂಗವಾಗಿದೆ, ಅಕ್ರಿಯವಾಗಿದೆ, ಸಂಬಂಧ ರಹಿತವಾಗಿದೆ, ಅವಯವ ರಹಿತವಾಗಿದೆ. ಕಿಂತು ಮಾಯಾ ವಿಶಿಷ್ಟನಾದ ಯಾವ ಈಶ್ವರನಿರುವನೋ ಅವನಿಂದ ಜಗತ್ತು ಉತ್ಪತ್ತಿಯಾಗಿದೆ. ಈಶ್ವರನಿಂದ ಜಗತ್ತು ಉತ್ಪತ್ತಿ ಆಗಿದೆ ಹೊರತು ಈ ಶುದ್ಧ ಬ್ರಹ್ಮನಿಂದ ಅಲ್ಲ. ಅವ ಜಗತ್ತ ಸೃಷ್ಟಿ ಮಾಡ್ಯಾನ ಅಂತೇಳಿ ಅವನಿಗೆ ಸೃಷ್ಟಿಕರ್ತ ಅಂತ ಅನ್ಬೇಡ್ರಿ. ಶುದ್ಧ ಬ್ರಹ್ಮ ಎದರಿಂದ
ಅಂತಂದ್ರ ಈಶ್ವರನ ಮೂಲಕ ಜಗತ್ ಸೃಷ್ಟಿ ಮಾಡ್ಸನ. ಅಂದ್ರ ಅರ್ಜುನನ ಮೂಲಕ ಯುದ್ಧ ಮಾಡ್ಸನ ಕೃಷ್ಣ, ತಾ ಯುದ್ಧ ಮಾಡಿಲ್ಲ. ಹಂಗ ಶುದ್ಧ ಬ್ರಹ್ಮ ಏನ್ ಮಾಡ್ಯಾನ, ಈಶ್ವರನ ಮೂಲಕ ಜಗತ್ ಸೃಷ್ಟಿ ಮಾಡ್ಸನ. ಹಿಂಗಾಗಿ ಶುದ್ಧ ಬ್ರಹ್ಮ ಅವಯವ ರಹಿತ ಅದನ. ಈ ಜಗತ್ತನ್ನ ಅದೇನದ, ಇದೆಲ್ಲ ಈಶ್ವರ ಮಾಯೆಯರ ಒಂದು ಲೀಲೆ. ಇಷ್ಟು ತಿಳ್ಕೊಂಡು ಇದು ಇಲ್ಲಿಗೆ ನಿಲ್ಲಿಸೋಣ, ಟೈಮ್ ಆಗ್ತದ. ಉಳಿದ ಭಾಗ ಮತ್ತೆ ಇನ್ನೊಂದು ನಿಮಿಷ. ಏನದಂದ್ರ, ಶುದ್ಧ ಬ್ರಹ್ಮದಿಂದ ಜಗತ್ತಿನ ಉತ್ಪತ್ತಿ ಹೇಳಲಿಕ್ಕೆ ಬರಲ್ಲ. ಏಕೆಂದರೆ ಅದು ಅಕ್ರಿಯವಾಗಿದೆ, ಅಸಂಗವಾಗಿದೆ ಮತ್ತು ಕೇವಲ ಮಾಯೆಯಿಂದಲೂ ಜಗತ್ತು ಉತ್ಪತ್ತಿ ಹೇಳಲಿಕ್ಕೆ ಬರಲ್ಲ. ಈ ಈಶ್ವರ ಮತ್ತು ಮಾಯೆ ಏನದರಲ್ಲ, ಇವ್ರಲಿಂತನೂ ಜಗತ್ ಉತ್ಪತ್ತಿ ಹೇಳಕ್ ಬರಲ್ಲ. ಮಾಯಾ ವಿಶಿಷ್ಟ ಬ್ರಹ್ಮಚೇತನ ಅವ ಈಶ್ವರ ಮತ್ತು ಮಾಯೆಯರೇ ಜಗತ್ ಸೃಷ್ಟಿ ಮಾಡ್ಯಾರಂತಂದ್ರ ಆ ಶುದ್ಧ ಬ್ರಹ್ಮನ ಒಂದು ಅದಕ್ಕೇನಂತೀರಿ ಸತ್ತಾ ಸ್ಫೂರ್ತಿ ಇಲ್ಲ ಅಂತಂದ್ರೆ ಈಶ್ವರ ಮಾಯೆ ಹೆಂಗ್ ಮಾಡ್ತಾರ ಜಗತ್ ಸೃಷ್ಟಿ? ಮತ್ತೆ ಆ ಶುದ್ಧ ಬ್ರಹ್ಮನ ಒಂದು ಇದು ಬೇಕಲ್ಲ. ಮಾಯಾ ವಿಶಿಷ್ಟ ಬ್ರಹ್ಮಚೇತನ ಆದ ಈಶ್ವರನಿಂದ ಜಗತ್ತು ಉತ್ಪತ್ತಿಯಾಗಿದೆ. ಆದ್ದರಿಂದ ಮಾಯೆ ಮತ್ತು ಈಶ್ವರನ ಸ್ವರೂಪವನ್ನು ಪ್ರತಿಪಾದನೆ ಮಾಡುತ್ತೇವೆ. ಮಾಯಾ ವಿಶಿಷ್ಟ ಅಂತಂದ್ರೆ ಮಾಯೆ ಎಂದರೆ ಚೇತನ, ಈಶ್ವರ ಅಂತ ಯಾವುದಕ್ಕೆ ಹೇಳುತ್ತಾರೆ ಅನ್ನೋದು ಮತ್ತೆ ಮುಂದೆ ಹೇಳ್ತಾರೆ. ಮಾಯೆ ಅಂದ್ರೆ ಏನು ಅನ್ನೋದು ಹೇಳ್ತಾರೆ. ಅದು ಮುಂದಿನ ಇದ್ರಾಗ ಯಾವುದಕ್ಕೆ ಹೇಳ್ತಾರ ಅನ್ನೋದು ಹೇಳ್ತೀವಿ. ಇದು ಮುಂದೆ ಹೇಳ್ತೀವಿ. ಈಗ ಸದ್ಯ ಏನಂದ್ರ ಈಶ್ವರ ಮಾಯೆಯರೇ ಜಗತ್ತು ಸೃಷ್ಟಿ ಮಾಡ್ಯಾರಂತ ಅನ್ಲಿಕ್ಕೆ ಬರಲ್ಲ. ಶುದ್ಧ ಬ್ರಹ್ಮನೇ ಜಗತ್ ಸೃಷ್ಟಿ ಮಾಡ್ಯಾನಂತನೂ ಅನ್ಲಿಕ್ಕೆ ಬರಲ್ಲ. ಈಗ ನೋಡ್ರಿ, ಹೋಟೆಲ್ ಮಾಲೀಕನೇ ಹೋಟೆಲ್ ನಡೆಸ್ಲಕತ್ತಾನಂತ ಬರಲ್ಲ. ಹೋಟೆಲ್ ಮಾಲೀಕ, ಆ ಹೋಟೆಲ್ ಮ್ಯಾನೇಜರು ಮತ್ತು ಅವ್ರ ಕೆಲಸದವರು ಬರ್ಲಿಲ್ಲ ಅಂದ್ರೆ ಇವ ಏನು ಹೋಟೆಲ್ ನಡೆಸ್ತಾನ? ಅಕ್ರಿಯ ಆಗಿಬಿಡ್ತಾನ. ಅವ್ ಹೋಟೆಲ್ ಮ್ಯಾನೇಜರ್ ಬಂದು ಆ ಕೆಲಸದವ್ರಿಗೆಲ್ಲ ಹಿಡ್ಕೊಂಡು ಅವ ಕೆಲಸ ಮಾಡ್ಲಕತ್ತಾನ. ಆದ್ರ ಆ ಹೋಟೆಲ್ ಮ್ಯಾನೇಜರ್ ಕೆಲಸದವ್ರೇ ಆ ಹೋಟೆಲ್ ನಡೆಸ್ಲಕತ್ತಾರಂತನೂ ಅನ್ಲಿಕ್ಕೆ ಬರಲ್ಲ. ಅವ್ರದೇ ಹೋಟೆಲ್ ಅನ್ಲಿಕ್ಕೂ ಬರಲ್ಲ, ಅವರೇ ನಡೆಸ್ತಾರಂತ. ಹೆಂಗದ? ಆ ಹೋಟೆಲ್ ಮ್ಯಾನೇಜರ್ ಮತ್ತ ಕ್ಯಾಶಿಯರು ಅವ್ರ ಎಲ್ಲ ಕೆಲಸದವ್ರ ಕೂಡಿಕೆ ಹೋಟೆಲ್ನ ಕೆಲಸ ಮಾಡ್ಲಕತ್ತಾರಂತಂದ್ರ ಅವ್ರದೇ ಹೋಟೆಲ್ ಅನ್ಲಕ್ಕೂ ಬರಲ್ಲ. ಮತ್ತೆ ಶುದ್ಧ ಬ್ರಹ್ಮನೇ ಹೋಟೆಲ್ ನಡೆಸ್ತಾನ ಅನ್ಲಕ್ಕೂ ಬರಲ್ಲ. ಶುದ್ಧ ಬ್ರಹ್ಮ ಏನದನ, ನಿಷ್ಕ್ರಿಯ ಅದನ್ನ. ಜಗತ್ ಈಶ್ವರ ಮಾಯರು ನಡೆಸ್ಲಕತ್ತಾರ ಅಂತಂದ್ರ ಈಶ್ವರ ಮಾಯೆಯರು ಜಗತ್ ನಡೆಸ್ಲಕತ್ತಾರ ಖರೆ, ಆದ್ರೆ ಶುದ್ಧ ಬ್ರಹ್ಮನ ಸತ್ತಾ ಸ್ಫೂರ್ತಿ ತಗೊಂಡೇ ನಡೆಸ್ಲಕ್ ಬರ್ತಲ್ಲ. ಓನರ್ ಬಲಿಂತ ಎಲ್ಲ ಸಹಾಯ ತಗೊಂಡೆ ಇವ ಈಶ್ವರ ಮ್ಯಾನೇಜರ್ ಹೋಟೆಲ್ ನಡೆಸ್ಲಕ್ ಬರ್ತದ. ಏನು ಕೈಲಿ ಯಾಕೆ ನಡೆಸ್ತಾನ? ಹಿಂಗಿರ್ತದ ನೋಡ್ರಿ. ಏನ್ ಮಾಡ್ತೀರಿ? ಅಕ್ರಿಯ ಆಗಿರೋದು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ಅವಯವಗಳು ಯಾವ್ದು ಜೀವ ಅಂತಃಕರಣ ಏನದ ಅವ್ರದ್ದೊಂದು ಟೀಮು ಏನದ, ಅದಕ್ಕೆ ಶುದ್ಧ ಬ್ರಹ್ಮಕ್ಕೆ ಸಂಬಂಧ ಇಲ್ಲ. ಹೀಗಾಗಿ ಅವುಗಳಿಂದ ನಿರ್ಲಿಪ್ತ ಆಗ್ಬೇಕು. ಏನೇ ಕ್ರಿಯೆಗಳಾದ್ರೂ ಅವು ಪಾಪ ಪುಣ್ಯ ಸುಖ ದುಃಖ ಅವು ಯಾವ ಮಾಡ್ಯಾವ ಅವು ಅನುಭವಿಸ್ತಿರ್ತಾವ. ನಾವು ಅದಕ್ಕೆ ಸಂಬಂಧ ಇಲ್ಲ. ನಾವು ಶುದ್ಧ ಬ್ರಹ್ಮ ಸ್ವರೂಪರದೀವಿ. ನಮಗ ಅದಕ್ಕೆ ಸಂಬಂಧ ಇರ್ಲಾರ್ದಂಗ ಏನಾಗಬೇಕು? ಒಂದು ಅಸಂಗ ಆಗ್ಬೇಕು ಮತ್ತು ಇನ್ನ ಒಂದು ಅಕ್ರಿಯ ಆಗ್ಬೇಕು. ನಾವು ಅಕ್ರಿಯ ಅದೀವಿ, ಅದು ಅರ್ಥ ಮಾಡ್ಕೋಬೇಕು. ಅಕ್ರಿಯನೇ ಅದೀವಿ, ಅಸಂಗನೇ ಅದೀವಿ, ಅರ್ಥ ಮಾಡ್ಕೋಬೇಕಾಗ್ಯದ ಅಷ್ಟೇ. ಅಸಂಗನೇ ಅದೀವಿ, ಅಕ್ರಿಯನೇ ಅದೀವಿ. ಹೆಂಗ ಅಂತಂದ್ರ ಈಗೊಂದು ಬಂಡಿ ಗಾಲಿ ಅಥವಾ ಯಾವ್ದಾರ ನಿಮ್ ಗಾಡಿದ ಗಾಲಿ ಅದಲ್ಲ, ಅದ್ರದ್ದು ಚಕ್ರದ್ದು ಎಲ್ಲ ತಿರುಗ್ತದ. ರಿಮು ತಿರುಗ್ತದ, ಟೈರ್ ತಿರುಗ್ತದ, ಟ್ಯೂಬ್ ತಿರುಗ್ತದ, ಅದ್ರೊಳಗಿರುವಂತ ಕಡ್ಡಿಗಳು ಎಲ್ಲ ತಿರುಗ್ತಾವ. ಅದ್ರ ನಡ್ಬರ್ಕ್ ಹಾಕಿದ್ದು ಶಾಫ್ಟ್ ತಿರುಗ್ತದೇನು? ಅದಕ್ಕೇನಂತೀರಿ? ಈ ಸಂತೀರ ಏನಂತೀರ? ಬಂಡಿಗೆ ನಡ್ಬರ್ಕ್ ಹಾಕಿರ್ತಾರಲ್ಲ ಗಾಲಿ ಸಿಗಾಕ, ಅದು ತಿರುಗ್ತದೇನದು? ಸೆಂಟರ್ನಾಗಿರೋದು ಅದು ತಿರುಗಂಗಿಲ್ಲ. ಅದಕ್ಕೆ ಎಕ್ಸೆಲ್ ಅಂತಾರ. ಅದಕ್ಕೆ ಎಕ್ಸೆಲ್ ಇಂಗ್ಲಿಷ್ನಾಗ ಎಕ್ಸೆಲ್ ತಿರುಗಲ್ಲ. ಮತ್ತ ಆ ಬಂಡಿ ಗಾಲಿಗೆ ಆಸರೆ ಯಾವ್ದಾಗ್ಯದ?
ಎಕ್ಸೆಲ್ ಅನ್ನ ಆತರ ತಗೊಂಡು ಬಂಡಿಗಾಲಿ ತಿರುಗ್ತದ, ಆದ್ರೆ ಎಕ್ಸೆಲ್ ತಿರುಗಲ್ಲ. ಮೂವ್ಮೆಂಟ್ ಲೆಸ್ ಮೂವರ್, ಅದಕ್ಕೆ ಮೂವ್ಮೆಂಟ್ ಇಲ್ಲ. ಮೂವ್ಮೆಂಟ್ ಲೆಸ್ ಮೂವರ್ ಆಫ್ ಎಂಟೈರ್ ಯೂನಿವರ್ಸ್. ತನಗೆ ಯಾವ ಚಲನೆ ಇಲ್ಲದೆ ಇಡೀ ವಿಶ್ವಕ್ಕೆ ಚಾಲನೆಯನ್ನು ಕೊಡುವಂತ ಎಕ್ಸೆಲ್. ಅದಕ್ಕೆ ಎಕ್ಸಲೆಂಟ್ ಅಂತಂದ್ರೆ ಏನು? ಎಕ್ಸಲೆಂಟ್ ಅಂತಂದ್ರೆ ತಾನು ಏನು ಮಾಡಲಾರ್ದೆ ಎಲ್ಲರ ಕೆಲಸಕ್ಕೆ ಆಧಾರವಾಗಿ ಎಲ್ಲರಿಗೆ ಕೆಲಸ ಹಚ್ಚಿದವನೇ ಎಕ್ಸಲೆಂಟ್. ತಾನೇನು ಮಾಡೋದಿಲ್ಲ. ರಿಟೈರ್ ಆಗಿ 60 ವರ್ಷ 70 ವರ್ಷ ಆದ್ಮೇಲೆ ಏನ್ ಮಾಡ್ತೀವಿ ಮನೆಗೆ ಕೂತ ಹೇಳಕ್ಕೆ ಅಂದ್ರೆ ಅವ ಎಕ್ಸಲೆಂಟ್ ಏನೋ ಎಲ್ಲರೂ ಬೈಲಕತ್ತಾರ ಅಂದ್ರೆ ತಾನೇನು ಮಾಡ್ಲಾರ್ದಂಗೆ ಇದ್ದು ಎಲ್ಲರಿಗೆ ಕೆಲಸ ಹಚ್ಚವನು ಎಕ್ಸಲೆಂಟ್. ಎಕ್ಸಲ್ ಎಲ್ಲರಿಗೆ ಆಧಾರ ಆಗ್ಬೇಕು, ಎಲ್ಲರಿಗೆ ಸಪೋರ್ಟ್. ಯಾರ್ಯಾರು ಏನೇನ್ ಮಾಡ್ತೀರಿ ಎಲ್ಲರಿಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಹಿಂದಕ್ಕೆ ಕಟ್ಕೊಳ್ಳಂಗಿಲ್ಲ, ಸಪೋರ್ಟ್ ಮಾಡೋದು ಕರ್ತವ್ಯ. ಸಪೋರ್ಟ್ ಮಾಡಬೇಕು, ತಾನೇನು ಮಾಡೋದಿಲ್ಲ. ದಟ್ ಈಸ್ ಎಕ್ಸಲ್. ಸಪೋರ್ಟ್ಲೆಸ್ ಸಪೋರ್ಟರ್ ಆಫ್ ಎಂಟೈರ್ ಯೂನಿವರ್ಸ್, ಮೂವ್ಮೆಂಟ್ಲೆಸ್ ಮೂವರ್ ಆಫ್ ಎಂಟೈರ್ ಯೂನಿವರ್ಸ್. ತಾನು ಅಕ್ರಿಯನಾಗಿ ಎಲ್ಲಾ ಕ್ರಿಯೆಗಳಿಗೆ ತಾನೇ ಆಧಾರವಾಗಿರುವಂತ ಕೆಲಸ ಯಾವನು ಮಾಡ್ತಾನ, ಯಾವ ಸ್ಥಿತಿ ಒಳಗಿರ್ತಾನ ಅವನೇ ಶುದ್ಧ ಬ್ರಹ್ಮ. ತಾನು ನಿಸ್ಸಂಗನಾಗಿರ್ಬೋದು. ಎಲ್ಲಾ ಸಂಘಗಳಿಗೆ ಅವನೇನು ಸತ್ತಾಸ್ಫೂರ್ತಿ ಇರಬೇಕು. ಅವನು ಸತ್ತಾಸ್ಫೂರ್ತಿ ಇರ್ಲಾರ್ದೆ ಯಾವ ಸಂಘನೂ ಮಾಡ್ಲಿಕ್ಕಾಗಲ್ಲ. ಇಂದ್ರಿಯಗಳದವ, ವಿಷಯಗಳದವ. ಜಗತ್ತಿನಾಗ ವಿಷಯಗಳದವ, ಈ ಶರೀರದೊಳಗೆ ಇಂದ್ರಿಯಗಳದವ. ಇಂದ್ರಿಯ ಮತ್ತು ವಿಷಯಗಳು ಎರಡೂ ಸಂಘ ಮಾಡಬೇಕಾದ್ರೆ ಆ ಶುದ್ಧ ಬ್ರಹ್ಮನ ಸತ್ತಾಸ್ಫೂರ್ತಿ ಬೇಕಾ ಬೇಡ? ವಿಷಯಗಳಿಂದನೂ ಶುದ್ಧ ಬ್ರಹ್ಮನೇ ಅದನ, ಇಂದ್ರಿಯಗಳಿಂದನೂ ಶುದ್ಧ ಬ್ರಹ್ಮನೇ ಅದನ. ಆ ಶುದ್ಧ ಬ್ರಹ್ಮನ ಸತ್ತಾಸ್ಫೂರ್ತಿ ಇಲ್ಲ ಅಂತಂದ್ರೆ ಇಂದ್ರಿಯಗಳರೆ ಎಲ್ಲಿರ್ತಾವ, ವಿಷಯಗಳರೆ ಎಲ್ಲಿರ್ತಾವ? ವಿಷಯ ಮತ್ತು ಇಂದ್ರಿಯಗಳು ಎರಡು ಸಂಘ ಮಾಡಬೇಕಾದ್ರೆ ಶುದ್ಧ ಬ್ರಹ್ಮನ ಸತ್ತಾಸ್ಫೂರ್ತಿ ಬೇಕಾ ಬೇಡ? ಆ ಶುದ್ಧ ಬ್ರಹ್ಮನ ಸತ್ತಾಸ್ಫೂರ್ತಿ ಇಲ್ಲ ಅಂತಂದ್ರೆ ಇವೆರಡೂ ಇರಂಗಿಲ್ಲ. ಆದ್ರೆ ಅವ ಸತ್ತಾಸ್ಫೂರ್ತಿ ಕೊಟ್ಟನಂತ ಹೇಳಕ್ಕೆ ಆ ವಿಷಯದ ಅನುಭವ ಅವನಿಗೇನಲ್ಲ ಏನು? ಅವ ಅಸಂಗ ಅದನ, ಅಕ್ರಿಯ ಅದ. ಇದನ್ನ ತಿಳ್ಕೋಬೇಕು ನೋಡಿ. ಅಸಂಗ, ಅಕ್ರಿಯ, ಇವೆಲ್ಲ ಶುದ್ಧ ಬ್ರಹ್ಮ ಹೆಂಗದನಂತ ತಿಳ್ಕೊಳ್ತಿರಲ್ಲ, ಶುದ್ಧ ಬ್ರಹ್ಮ ಹೆಂಗದನಂತ ತಿಳ್ಕೊಳ್ತಿರಲ್ಲ, ಇದು ತಿಳ್ಕೊಳ್ಳೋದೇನಿದು? ಶುದ್ಧ ಬ್ರಹ್ಮ ಅಸಂಗನಾಗಿದ್ದಾನೆ, ಶುದ್ಧ ಬ್ರಹ್ಮ ಅಕ್ರಿಯನಾಗಿದ್ದಾನೆ ಅಂತ ಹಿಂಗ್ ತಿಳ್ಕೊಳ್ಳೋದಕ್ಕೆ ಏನಂತಾರೆ? ಇದಕ್ಕೆ ಬ್ರಹ್ಮ ಜ್ಞಾನ ಅಂತಾರ. ಈಗೇನಾಗಬೇಕಾಗ್ಯದ? ಆ ಶುದ್ಧ ಬ್ರಹ್ಮ ನಾನೇ ಅದೀನಿ, ನಾನು ಅಸಂಗ, ನಾನು ಅಕ್ರಿಯ ಅಂತ ತಿಳ್ಕೊಂಡ್ರೆ ಅನುಭವ ಮಾಡ್ಕೊಂಡು ಅದಕ್ಕೇನಂತಾರ? ಶುದ್ಧ ಬ್ರಹ್ಮ ಭಾನ. ಜ್ಞಾನ ಮತ್ತು ಭಾನ. ಶುದ್ಧ ಬ್ರಹ್ಮ ಅಸಂಗಾದನ, ಶುದ್ಧ ಬ್ರಹ್ಮ ಅಕ್ರಿಯಾದನ ಅಂತೇಳಿ ಎರಡು ಗುಣಗಳು ಸಂಕ್ಷಿಪ್ತವಾಗಿ ಬ್ರಹ್ಮನ ವಿಷಯ ಏನ್ ಮಾಡಿದ್ರು? ಈ ಒಂದು ಲಯ ಚಿಂತನದಾಗ ಹೇಳಕ ಈ ವಿಷಯ ಬಳಸಿಕೊಂಡ್ರು. ಇದೇನಾಯ್ತು? ಜ್ಞಾನ ಆಯ್ತು. ಗುರು ಶಿಷ್ಯರ ಮಧ್ಯೆ ಜ್ಞಾನದ ತನಕ ತಗೊಂಡು ಹೋಗ್ಬೋದು. ಈಗ ನಾನು ಶುದ್ಧ ಬ್ರಹ್ಮ ಅದೀನಿ ಅನ್ನಂಥದ್ದು ನೀವು ಭಾನ ಮಾಡ್ಕೋಬೇಕು. ಶುದ್ಧ ಬ್ರಹ್ಮ ಅದೀನಿ ಅಂತ ಬಾಯಿಲೆ ಅಂದ್ರೆ ಹಂಗ ಅಸಂಗ ಆಗ್ಬೇಕು, ಅಕ್ರಿಯ ಆಗ್ಬೇಕು. ಈ ರೀತಿ ನೀವು ಆದ್ರಿ ಅಂತಂದ್ರೆ ನಿಮ್ಮ ಸ್ಥಿತಿಯಲ್ಲಿ ಇವುಗಳನ್ನ ತಂದುಕೊಂಡ್ರಿ ಅಂತಂದ್ರೆ ಅದು ಜ್ಞಾನ ಅಲ್ಲ, ಅದು ಭಾನ. ಈ ಭಾನದ ಕೊರತೆಯಿಂದ ನಾವೇನಾತಿರ್ತೀವಿ? ಅಸಂಗ ಇದ್ರೂ ಸಹಿತ
ಅವಿವೇಕದ ಕಾರಣ ನಾವು ಸಂಘದಾಗ ಬಿದ್ದು ಒದ್ದಾಡ್ತೀವಿ. ಅವಿವೇಕದ ಕಾರಣ ನಾವೇನಾಗ್ತೀವಿ, ಅರಿವಿಲ್ಲದ ಕಾರಣ ನಾವು ನಿಷ್ಕ್ರಿಯ ಇದ್ರೂ ಸಹಿತ ಸಕ್ರಿಯರಾಗಿ ಎಲ್ಲ ಕಡೆ ಹೋಗಿ ಗದ್ದಲ ಮಾಡ್ಕೋತೀವಿ. ಅದಕ್ಕೆ ನಾವೇನಾಗಬೇಕು, ಇಂಥವೇನಾರ ಬಂದು ಹೊತ್ನಾಗ ಏಕ್ದಮ್ ಅಸಂಗ, ಅಕ್ರಿಯ, ನಿಶಬ್ದ, ನಿರಾಕಾರ ಹಿಂಗೆಲ್ಲ ಆಗಂತದೊಂದು ರೂಢಿ ಮಾಡ್ಕೋಬೇಕು. ರೂಢಿ ಮಾಡ್ಕೊಂಡು ಯಾವ ಆಕಾರನೂ ತಾಳಂಗಿಲ್ಲ. ನಿಮ್ಗ ನಿಮ್ಮ ಮಕ್ಕಳು ಬೈಲಕತ್ತಾರ ಅಂದ್ರ ನಿಮ್ಗೆ ನೋವು ಯಾಕೆ ಆಗ್ತದ ಹೇಳ್ರಿ? ನಿಮ್ಗೆ ಯಾವ ಆಕಾರ ತಗೊಂಡಿರತ್ ನೀವು ನೋವಾಲಕತ್ತದ? ಈಗ ನಿಮ್ ಮಗ ಬೈಲಕತ್ತಾನ, ನಿಮ್ಗೆ ನೋವು ಯಾವಾಗ ಆಗ್ತದ? ನಿಮ್ಗೊಂದು ಆಕಾರ ನಿರಾಕಾರವಾಗಿದ್ರೆ ನಿಮ್ಗೆ ಯಾಕೆ ನೋವು ಆಗ್ತದ? ನೀವೊಂದು ಆಕಾರ ತಗೊಂಡಿರಿ. ಅಲ್ಲಿ ಏನ್ ಆಕಾರ ತಗೊಂಡಿರಿ? ಅಪ್ಪನ ಆಕಾರ ತಗೊಂಡಿರ ಇಲ್ಲ? ಮತ್ತೆ ನೀವು ಅಪ್ಪನ ಆಕಾರ ತಗೊಂಡಿದ್ದಕ್ಕೆ ನಿಮ್ಮ ಮಕ್ಕಳು ಬೈದದ್ದು ಅಲ್ಲಿ ಆ ಆಕಾರಕ್ಕೆ ತ್ರಾಸ ಆಗ್ಲಕತ್ತ. ಆ ಆಕಾರ ತಗೊಂಡಿದ್ದೆ ಯಾವಾಗ? ಆಭಾಸ. ಆಭಾಸ ಅರಿವಾಗಲ್ದು. ತಾನು ಶುದ್ಧ ಬ್ರಹ್ಮ ಸ್ವರೂಪದ ಒಂದು ಪ್ರತಿಬಿಂಬ ಅದೀನಿ, ನಾ ಬಿಂಬದೊಳಗೆ ಹೋಗಿ ಲೀನ್ ಆಗಿಬಿಟ್ನಿ ಅಂತಂದ್ರ ಈ ಆಕಾರ ನನಗೆ ಸಂಬಂಧ ಇಲ್ಲ ಅಂತೇಳಿ ಅದೇನಾಗಬೇಕು, ಒಳ್ಳೆ ಬಿಂಬದಾಗ ಹೋಗಿ ಲೀನ್ ಆಗಿಬಿಡ್ಬೇಕು. ನಾ ಅಪ್ಪ ಅಲ್ಲ, ಮುಗೀತು. ನೀವು ಎಲ್ಲಿ ತನಕ ಅಂತಃಕರಣದೊಳಗ ನೀವು ವಿಶಿಷ್ಟರಾಗಿರ್ತೀರಿ ಅಲ್ಲಿ ತನ ಅಪ್ಪ. ಅಂತಃಕರಣ ವಿಶಿಷ್ಟತೆಯನ್ನ ಬಿಟ್ಟು ನೀವೇನ್ ಮಾಡ್ಬೇಕು? ಎಲ್ಲಿ ಹೋಗ್ಬೇಕು? ಕೂಟಸ್ಥನೊಳಗೆ ಹೋಗಿ ಸೇರ್ಕೊಂಡ್ಬಿಟ್ರಿ ಅಂತಂದ್ರ ನೀವು ಅಪ್ಪ ಇಲ್ಲ, ನೀವು ನಿರಾಕಾರ. ನೀವೇನ್ ಮಾಡ್ತೀರಿ? ಇನ್ನ ಅಂತಃಕರಣದೊಳಗೆ ಹೋಗಿ ಅಲ್ಲಿ ಏನಂದಾರ ಅವೇ ಶಬ್ದಗಳನ್ನ ಇನ್ನೊಂದಿಟ್ಟು ವಿಶ್ಲೇಷಣೆ ಮಾಡಿ ಹಿಂಗ ಅನ್ಬೇಕೇನು, ಹಿಂಗಂದ್ರು ಮತ್ತಂದು ಮತ್ 4 ಮಂದಿ ಮುಂದೆ ಹಿಂಗೆಲ್ಲ ಅಂದಾರ ಅಂತೇಳಿ ಹೇಳಿ ಕೇಳಿ ಅವ್ರಿಗೆ ಇಟ್ಟು ಹೆಸರು ಕೇಳಿಸಿ, ಇವ್ರಿಗೆ ಇಟ್ಟು ಹೆಸರು ಕೇಳಿಸಿ, ಎಲ್ಲ ಸಮಾಧಾನ ಇತ್ತವ್ರ ತಲೆ ಕೇಳಿಸಿ ನಿರಾಕಾರ, ಅಕ್ರಿಯ, ಅಸಂಗ ಆಗುವ ಕೌಶಲ್ಯ ಬೆಳೆಸ್ಕೊಂಡ್ರೆ ಭಾನ. ಅದರಾಗೆ ಬಿದ್ದು ಒದ್ದಾಡಿ ಇನ್ನೂ ಒಂದಿಟ್ಟು ಏನೋ ಕತ್ತಲ್ದಾಗ ಕಾಲಿಗೆ ಹತ್ತಿತ್ತಂತ, ಏನೋ ಹಸಿ ಹತ್ಲಕತ್ತದಂತ ಹೇಳಿ ಅದನ್ನ ಎಲ್ಲಿ ನೀರಿದ್ದಲ್ಲಿ ಹೋಗಿ ಒಂದಿಟ್ಟು ತಿಕ್ಕಿ ತೊಳ್ಕೊಂಡ್ಬಿಟ್ರೆ ಸ್ವಚ್ಛಾಗಿ ಬಿಡ್ತದ. ಅದನ್ನ ಬಿಟ್ಟು ಆ ಕಾಲಿಗೆ ಹತ್ತಿದ್ದು ಏನ್ ಹತ್ತಿರ್ಬೇಕು ನೋಡ್ಕೊಂಡ್ರೆ ಕತ್ತಲಾಗಿ ಏನು ಕಾಣಲ್ದು ಅಂತೇಳಿ ಮತ್ತ ಬಟ್ಟಿಗೆ ಹಚ್ಕೊಂಡಂತ, ಕೈ ಬಟ್ಟಿಗೆ ಹಚ್ಕೊಂಡು ಏನ್ ಮಾಡಿದ್ನಂತ, ಏನಿರ್ಬೇಕಿದ ಮೂಗಿನ ಬಲ್ಲಿ ತಗೊಂಡೋದ್ನಂತ. ಕಣ್ಣಿನ ಬಲ್ಲಿ ಆದ್ರೆ ಕಾಣಲಾಗ್ಯದ, ಮತ್ತು ಮೂಗಿನ ಬಲ್ಲಿ ತಗೊಂಡಾದ್ರೆ ವಾಸನೆಲಿ ಅಂತಾರೆ ಏನಾರ ಗೊತ್ತಾಗ್ತದ. ವಾಸನೆನೂ ಗೊತ್ತಾಗಲ್ಲ ಅಂದ್ರೆ ಏನ್ ಮಾಡಿದ್ನಂತ, ಬಾಯಿಗೆ ಹಚ್ಕೊಂಡು ನೋಡಿದ್ನಂತ. ಹಿಂಗದ ಇದು ಸಂಘ. ಅಸಂಗ ಅಂತಂದ್ರೆ ಏನು ಹತ್ತಿರ್ತದ, ಅವಾಗ ಅಲ್ಲೇ ಹೊರಗೆ ಏನಾರ ಹಾಕಿ ತೊಳ್ಕೊಂಡು ನಡಿ ಅನ್ಬೇಕಷ್ಟೇ. ಸಂಘ ಮಾಡಿದ್ರೆ ಇಟ್ಟು ಡೀಪ್ ತಗೊಂಡು ಹೋಗ್ತದ, ಹೊಲ್ಸೆಲ್ಲ ತಿಲ್ಲಕತ್ತದ. ಅಕ್ರಿಯ ಅಸಂಗ ಅನ್ನೋ ಶಬ್ದ ಬಹಳ ಮುಖ್ಯ ಅದ. ಇದು ರೂಢಿ ಮಾಡ್ಕೊಂಡು ಭಾನ ಮಾಡ್ಕೊಂಡ್ರಿ ಅಂತಂದ್ರ ಈ ವಿಚಾರ ಸಾಗರ ಮುಂದುವರ್ಸೋದ್ ಬೇಕೇ ಆಗಿಲ್ಲ. ಇಲ್ಲೇ ಶುದ್ಧ ಬ್ರಹ್ಮ ಸ್ವರೂಪರು ನೀವು ಆಗಿಬಿಡ್ತೀರಿ. ನಿರವಯವ, ನಾನು ಅವಯವ ಇಲ್ಲದವನದೀನಿ. ಅವಯವ ಇದ್ದದ್ದು ಸ್ಥೂಲ ಶರೀರ, ಅವಯವ ಇದ್ದದ್ದು ಸೂಕ್ಷ್ಮ ಶರೀರ. ಅದು ಮಾಡಿದ ಕರ್ಮ ಅದು ಅನುಭವಿಸ್ತದೆ, ನಮಗಿದು ಸಂಬಂಧ ಇಲ್ಲ ಅಂತೇಳಿ ನಾ ಶುದ್ಧ ಬ್ರಹ್ಮ ಅಂತ ಅಸಂಗ ಆಗಿ ಅಕ್ರಿಯಾಗಿ ಕುಂದಿರ್ಬೇಕು ನೋಡ್ರಿ. ಸುಮ್ಮನೆ ಕಲ್ಲು ಹೇಳಿಲ್ಲ ಅವ್ರಿದ್ರ ವಿಚಾರ ಸಾಗರದಾಗ ನೀವು ಅದು ಆರಿ ಅಂತ. ನೀವು ಅದೇ ಅದಿರಿ, ನಿಮ್ಮ ಸ್ವರೂಪ ಅರ್ಥ ಮಾಡ್ಕೊಂಡು ನೀವು ಆ ಸ್ಥಿತಿ ಒಳಗೆ ಇರ್ರಿ. ನಿಮ್ಮ ಸ್ವರೂಪದ ಸ್ಥಿತಿ ಒಳಗೆ ಇದ್ರಿ ಅಂತಂದ್ರ ನಿಮ್ಮ ಮೋಕ್ಷನೇ ನಿಮ್ ಜೊತೆಗೆ ಇರ್ತದೆ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗ್ಬಿಡ್ತು. ಓಕೆ, ಒಳ್ಳೆಯದಾಗಿ. ನಮಸ್ಕಾರ ಎಲ್ಲರಿಗೂ. ಶರಣು ಶರಣಾರ್ಥಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ. ಜೈ ಶುದ್ಧ ಬ್ರಹ್ಮ.
ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಅಕ್ರಿಯ ಅನ್ನೋದಕ್ಕೆ ಪೀಠಿಕೆ ಹಾಕಿವಿ. ಅಸಂಗ ಅನ್ನೋದಕ್ಕೆ ನಮಗೆ ಇವತ್ತು ಏಟು ತಿಳಿದ ಅಟ್ಟ ನಿಮಗೆ ತಿಳಿಸಿ ಹೇಳಿವಿ. ನಾಳೆಗೆ ಮತ್ತೆ ಶುದ್ಧ ಬ್ರಹ್ಮ ನನ್ನ ಮೂಲಕ ಏನನ್ನು ನುಡಿಸ್ತಾನ ಅದನ್ನು ನೋಡೋಣ ಅಂಥೇಳಿ ಇವತ್ತಿನ ಚಿಂತನವನ್ನು ನಿಮ್ಮೆಲ್ಲರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.